ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ನಾನು ಫುಟ್ಬಾಲ್ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಕಬಡ್ಡಿ, ಖೋ ಖೋ, ವಾಲಿಬಾಲ್, ಬಾಸ್ಕೆಟ್ಬಾಲ್, ಹಾಕಿ, ಹ್ಯಾಂಡ್ಬಾಲ್ ಈ ಎಲ್ಲ ಒಂದು ಗೇಮ್ಸ್ ಮೇಲೆ ತರಗತಿಗಳನ್ನು ಮಾಡಿದ್ದೀನಿ. ಅದರದ್ದು ಕಂಟಿನ್ಯೂಟಿ ಆಗಿ ನಾನು ಇವತ್ತು ಒಂದು ಫುಟ್ಬಾಲನ್ನು ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಫುಟ್ಬಾಲ್ ಆಟವು 4000 ವರ್ಷಗಳ ಹಿಂದೆ ಏನು ಮಾಡ್ತಾಯಿದ್ರು, ಜನರು ಆಡ್ತಾಯಿದ್ರು ಎಂಬುದಕ್ಕೆ ಅನೇಕ ಉಲ್ಲೇಖಗಳು ನಮಗೆ ಕಂಡುಬರ್ತವೆ. ಮಧ್ಯಕಾಲೀನ ಯುರೋಪಿನಲ್ಲಿ ಕಾಲಿನಲ್ಲಿ ಆಡಿದ ವಿವಿಧ ಆಟಗಳು ಏನು ಮಾಡ್ತವೆ, ಇಲ್ಲಿ ನಮಗೆ ಉಲ್ಲೇಖಗಳಾಗಿ ಸೂಚಿಸುತ್ತವೆ. ಫುಟ್ಬಾಲ್ ಕ್ರೀಡೆಗೆ ಏನಂತ ಕರಿತಾಯಿದ್ರು ಅಂತಂದರೆ ಸಾಕಾರ್ ಅಂತೇಳಿ ಕರಿತಾಯಿದ್ರು. 2500 ವರ್ಷಗಳ ಹಿಂದೆ ಚೀನಾದಲ್ಲಿ ಈ ಒಂದು ಫುಟ್ಬಾಲನ್ನು ಆಡ್ತಾಯಿದ್ರು. ಚೀನಾದಲ್ಲಿ ಫುಟ್ಬಾಲ್ ಕ್ರೀಡೆಗೆ ಏನಂತೀರಿ, ಇಶು ಚೂ ಅಂತೇಳಿ ಕರಿತಾಯಿದ್ರು. ಚೀನಾದಲ್ಲಿ ಫುಟ್ಬಾಲ್ ಕ್ರೀಡೆಗೆ ಇಶು ಚೂ ಅಂತೇಳಿ ಕರಿತಾಯಿದ್ರು. ಇಶು ಅಂದರೆ ಕಾಲಿನಿಂದ ಹೊಡೆಯುವುದು, ಚೂ ಅಂದರೆ ಲೆದರ್ನಿಂದ ಮಾಡಿರುವಂತಹ ಚೆಂಡು ಅಂತ ಅರ್ಥ. ಇಶು ಎಂದರೆ ಕಾಲಿನಿಂದ ಹೊಡೆಯುವುದು, ಚೂ ಎಂದರೆ ಲೆದರ್ನಿಂದ ಮಾಡಿರುವಂತಹ ಚೆಂಡು. ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ರೈತರು ಈ ಆಟವನ್ನು ಆಡ್ತಾಯಿದ್ರು. ಪ್ರಾಚೀನ ಗ್ರೀಕರು ಮತ್ತು ರೋಮನ್ ರೈತರು ಈ ಆಟವನ್ನು ಆಡ್ತಾಯಿದ್ರು. ಪ್ರಾಚೀನ ಪೂರ್ವದಲ್ಲಿ ಇಂಗ್ಲೀಷರ ಅನ್ವೇಷಕ ಜಾನ್ ಡೇವಿಸ್ ರವರ ನಾವಿಕ ತಂಡ ಗ್ರೀನ್ಲ್ಯಾಂಡ್ನಲ್ಲಿ ಇನ್ಸುಚುದ ಜನರೊಂದಿಗೆ ಫುಟ್ಬಾಲ್ ಒಂದು ಪ್ರಕಾರವಾಗಿ ಆಡುವುದಕ್ಕೆ ಏನು ಮಾಡ್ತಾರೆ, 1586ರಲ್ಲಿ ವಿದೇಶಕ್ಕೆ ಹೋಗಿರುವುದನ್ನು ಉಲ್ಲೇಖಗಳಲ್ಲಿ ಕಂಡುಬರ್ತದೆ. ಮಧ್ಯಯುಗದಲ್ಲಿ ಇಂಗ್ಲೆಂಡಿನ ವಾರ್ಷಿಕ ಪೋವೆಟೈಡ್ ಫುಟ್ಬಾಲ್ ಪಂದ್ಯಗಳು ಏನಾಗ್ತವೆ, ಜನಪ್ರಿಯತೆಯನ್ನು ಪಡೆದುಕೊಳ್ತವೆ. 1174ರಿಂದ 1183ರಲ್ಲಿ ಇಂಗ್ಲೆಂಡಿನ ವಿವಿಎಂ ಫಿಟ್ ಸ್ಟೀಫನ್ ಮೊದಲ ವಿಸ್ತೃತ ವಿವರಣೆಯನ್ನು ನೀಡ್ತಾನೆ. ಫುಟ್ಬಾಲ್ ಕುರಿತು ಮೊದಲ ವಿಸ್ತೃತ ವಿವರಣೆ ನೀಡಿದವರು ಯಾರಂದರೆ ವಿಲಿಯಂ ಪಿಟ್ ಸ್ಟೀಫನ್ ಅವರು. ಆಧುನಿಕ ಫುಟ್ಬಾಲ್ ಕ್ರೀಡೆಯು ಯಾವಾಗ ಪ್ರಾರಂಭ ಆಯಿತು ಅಂದರೆ 1863ರಲ್ಲಿ ಆಧುನಿಕ ಫುಟ್ಬಾಲ್ ಏನಾಗ್ತೈತೆ, ಪ್ರಾರಂಭ ಆಗ್ತೈತೆ. ಈ ಒಂದು ಆಧುನಿಕ ಫುಟ್ಬಾಲ್ ಕ್ರೀಡೆಯ ಪೋಷಕರು ಯಾರು ಅಂದರೆ ಲಂಡನ್ ಫುಟ್ಬಾಲ್ ಅಸೋಸಿಯೇಷನ್ ಅವರು. ಈ ಕ್ರೀಡೆಗೆ ಅವ್ರು ಏನು ಕರೀತಾರೆ, ಕಿಕ್ಕಿಂಗ್ ಗೇಮ್ ಅಂತೇಳಿ ಕರೀತಾರೆ. ಅಂದರೆ ಕಿಕ್ಕಿಂಗ್ ಗೇಮ್ ಅಂದರೆ ಒದೆಯುವ ಆಟ ಅಂತ ಅರ್ಥ. 21 ಮೇ 1904ರಲ್ಲಿ ಪ್ಯಾರಿಸ್ನಲ್ಲಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. 1904ರಲ್ಲಿ ಪ್ಯಾರಿಸ್ಲಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. ಈ ಸಂಸ್ಥೆ ಮೊಟ್ಟ ಮೊದಲ ವಿಶ್ವಕಪ್ ಪಂದ್ಯಾವಳಿಯನ್ನು ಉರುಗ್ವೇದಲ್ಲಿ ಸಂಘಟಿಸಿತು. ಈ ಸಂಸ್ಥೆ ಏನು ಮಾಡ್ತೈತೆ, ಫಿಫಾ ಸಂಸ್ಥೆ ಮೊದಲ ವಿಶ್ವಕಪ್ ಪಂದ್ಯಾವಳಿಯನ್ನು ಉರುಗ್ವೇದಲ್ಲಿ ಏನು ಮಾಡ್ತೈತೆ, ಸಂಘಟನೆ ಮಾಡ್ತೈತೆ. ರಾಬರ್ಟ್ ಗುಯೆರಿನ್ ಇದರ ಮೊದಲ ಅಧ್ಯಕ್ಷರಾಗಿರ್ತಾರೆ. ರಾಬರ್ಟ್ ಗುಯೆರಿನ್ ಫಿಫಾದ ಮೊದಲ ಅಧ್ಯಕ್ಷರಾಗಿರ್ತಾರೆ. 1930ರಿಂದ 1970ರವರೆಗೆ ವಿಜಯಿ ತಂಡಗಳಿಗೆ 1930ರಿಂದ 1970ರವರೆಗೆ ವಿಜಯಿ ತಂಡಗಳಿಗೆ ಜೂಲ್ಸ್ ರಿಮೆ ಟ್ರೋಫಿಯನ್ನು ನೀಡಲಾಗ್ತಾಯಿತ್ತು. 1930ರಿಂದ 1970ರವರೆಗೆ ವಿಜಯ ತಂಡಗಳಿಗೆ ಗೆದ್ದಂಥ ತಂಡಗಳಿಗೆ ಏನು ಮಾಡ್ತಾಯಿದ್ರು, ಜೂಲ್ಸ್ ರಿಮೆ ಟ್ರೋಫಿಯನ್ನು ನೀಡ್ತಾಯಿದ್ರು. ಈ ಆಟವು ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ ಅಂದರೆ 4 ವರ್ಷಗಳಿಗೊಮ್ಮೆ ನಡೀತೈತಿ. 1940 ಮತ್ತು 1944ರಲ್ಲಿ ದ್ವಿತೀಯ ಮಹಾಯುದ್ಧದ ಕಾರಣದಿಂದ ಏನಾಗಲಿಲ್ಲ, ಈ ಒಂದು ಫುಟ್ಬಾಲ್ ನಡೀಲಿಲ್ಲ. 1937ರಲ್ಲಿ ಸಿಮ್ಲಾದಲ್ಲಿ ಅಖಿಲ ಭಾರತೀಯ ಫುಟ್ಬಾಲ್ ಫೆಡರೇಷನ್ ಸ್ಥಾಪನೆ ಆಗ್ತೈತೆ. 1937ರಲ್ಲಿ ಅಖಿಲ ಭಾರತೀಯ ಫುಟ್ಬಾಲ್ ಫೆಡರೇಷನ್ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. ಅದು ಶಿಮ್ಲಾದಲ್ಲಿ 1937ರಲ್ಲಿ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಂತ ಕೂಡ ಕರಿತೀವಿ. 2006ರಲ್ಲಿ 108 ದೇಶಗಳು ಈ ಒಂದು ಆಟ ಆಡಲಿಕ್ಕೆ ಏನು ಮಾಡ್ತವೆ, ಪ್ರಯತ್ನ ಮಾಡ್ತವೆ. 2006ರಲ್ಲಿ 108 ರಾಷ್ಟ್ರಗಳು ಏನು ಮಾಡ್ತವೆ, ಫುಟ್ಬಾಲ್ ಆಡಲಿಕ್ಕೆ ಪ್ರಯತ್ನವನ್ನು ಪಡ್ತವೆ. ಆದರೆ 2010ರ ವಿಶ್ವಕಪ್ ಫೈನಲ್ಸ್ಗೆ 208 ಒಟ್ಟು ರಾಷ್ಟ್ರಗಳು ಏನು ಮಾಡ್ತವೆ, ಪಂದ್ಯಾವಳಿಗಳನ್ನು ಆಡ್ತವೆ. ಒಟ್ಟು ಪಂದ್ಯಗಳನ್ನು ಆಡಿದವು. ನೋಡಲಿ, 2006ರಲ್ಲಿ 108 ದೇಶಗಳು ಏನು ಮಾಡ್ತವೆ, ಒಂದು ಆಟ ಆಡಬೇಕಂತ ಪ್ರಯತ್ನ ಪಡ್ತವೆ. ಆದರೆ 2010ರ ವಿಶ್ವಕಪ್ ಫೈನಲ್ಸ್ಗೆ ಎಷ್ಟು ಪಂದ್ಯಗಳು ಆಡಿದ್ವು ಈ ಒಂದು 108 ದೇಶಗಳಂದರೆ 208
ಪಂದ್ಯಗಳನ್ನು ಇವು ಆಡ್ತವೆ. 2010ರಲ್ಲಿ ನಡೆದಂತಹ ವಿಶ್ವಕಪ್ನಲ್ಲಿ 32 ತಂಡಗಳೇನು ಮಾಡ್ತವೆ ಭಾಗವಹಿಸ್ತವೆ. 2010ರಲ್ಲಿ ನಡೆದಂತಹ ಒಂದು ವಿಶ್ವಕಪ್ಗೆ ಏನು ಮಾಡ್ತವೆ 32 ತಂಡಗಳು ಭಾಗವಹಿಸ್ತವೆ. ಇದು ಪ್ರಪಂಚದ ಹೆಚ್ಚು ರಾಷ್ಟ್ರಗಳು ಭಾಗವಹಿಸುವಂತಹ ಒಂದು ಕ್ರೀಡೆ ಯಾವುದಾದ್ರೂ ಇದೆ ಅಂದರೆ ಅದು ಫುಟ್ಬಾಲ್ ಆಗಿರ್ತೈತಿ. ಫಿಫಾ ಸಂಸ್ಥೆ ಪ್ರಪಂಚದ ಫುಟ್ಬಾಲ್ ಕ್ರೀಡೆಯನ್ನು ಏನು ಮಾಡ್ತೈತೆ ಸಂಘಟನೆ ಮಾಡ್ತದೆ. ಫಿಫಾ ಸಂಸ್ಥೆಯು ಪ್ರಪಂಚದ ಫುಟ್ಬಾಲ್ ಕ್ರೀಡೆಯನ್ನು ಏನು ಮಾಡ್ತದೆ ಸಂಘಟನೆ ಮಾಡ್ತೈತೆ. ಫುಟ್ಬಾಲ್ನಲ್ಲಿ ಬಳಸುವಂತಹ ಸಲಕರಣೆಗಳು ಒಂದು ಚೆಂಡು, ಇನ್ನೊಂದು ಗೋಲು ಕಂಬಗಳು, ಧ್ವಜಗಳು, ಜಾಳಿಗೆ ಮತ್ತು ಸ್ಟಾಪ್ ವಾಚ್, ಹಾಗೆ ವಿಜಿಲ್. ಇಷ್ಟೇನು ಈ ಒಂದು ಪಂದ್ಯಾವಳಿಯಲ್ಲಿ ಬಳಸುವಂತಹ ಸಾಮಗ್ರಿಗಳಾಗಿರ್ತವೆ. ಅಂದರೆ ಪಂದ್ಯಾಟದಲ್ಲಿ ಮಾಡುವಂತಹ ಸಾಮಗ್ರಿಗಳು. ಈಗ ಸಾಮಗ್ರಿಗಳು ಬಳಸ್ತೀವಿ ಅಂಥೇಳಿ. ಈಗ ಚೆಂಡು ಎಷ್ಟಿದೆ ಇದ್ರದ್ದು ತೂಕ ಅಂತಂದರೆ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ತೂಕ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 396ರಿಂದ 450 ಗ್ರಾಮ್ ತೂಕವನ್ನು ಹೊಂದಿದೆ. ತೂಕ ಎಷ್ಟಿದೆ 396ರಿಂದ 450 ಗ್ರಾಮ್ ಹೊಂದಿದೆ. ಅಥವಾ ಔನ್ಸಲ್ಲಿ ಏನರ ಹೇಳಬೇಕಂದ್ರೆ ಅದು 14ರಿಂದ 16 ಔನ್ಸ್ ಅನ್ನೋದು ಹೊಂದಿದೆ. ಔನ್ಸಲ್ಲಿ ಹೇಳಬೇಕಾದ್ರೆ 14ರಿಂದ 16 ಔನ್ಸ್ ಹೊಂದಿದೆ. ಸುತ್ತಳತೆ ಕೇಳಿದ್ರೆ 27ರಿಂದ 28 ಇಂಚು. ಸುತ್ತಳತೆ ಎಷ್ಟಿದೆ ಆ ಬಾಲ್ದು ಅಂತಂದರೆ 27ರಿಂದ 28 ಇಂಚಿದೆ. ಅಥವಾ ಅಗಲ ಅಥವಾ ಇಂಚು ಅಂತಾರೆ ಕರಿತೀವಿ, ಅದಕ್ಕೆ ಅಂಗುಲ ಅಂತಾರೆ ಕೂಡ ಕರಿತೀವಿ. 68ರಿಂದ 70 ಸೆಂಟಿಮೀಟರ್ ಇದೇನಿರ್ತೈತೆ ಅಷ್ಟು ಸೆಂಟಿಮೀಟರ್ ಹೊಂದಿರ್ತದೆ. ನೋಡಿರಿ ಇಲ್ಲಿ ತೂಕ ಕೇಳಿದ್ರೆ 396ರಿಂದ 450 ಗ್ರಾಮ್. ಅದು ಗ್ರಾಮಲ್ಲಿ ಕೇಳಿದರೆ. ಏನಾದರೂ ಔನ್ಸಲ್ಲಿ ಕೇಳಿದ್ರೆ 14ರಿಂದ 16 ಔನ್ಸ್. ಸುತ್ತಳತೆ ಕೇಳಿದರೆ 27ರಿಂದ 28. ತೂಕ ಗ್ರಾಮಲ್ಲಾಯಿತು ಔನ್ಸಲ್ಲಾಯಿತು. ಸುತ್ತಳತೆ ಇಂಚಲ್ಲಿ ಮತ್ತು ಅಂಗುಲದಲ್ಲಿ ನೋಡಿ ಇದೆ. ಇಂಚಲ್ಲಿ ಏನಾದರೂ ಕೇಳಿದರೆ 27ರಿಂದ 28. ಇಂಚಂತೂ ಕರಿಬೋದು, ಅದಕ್ಕೆ ಅಂಗುಲ ಅಂತ ಕರಿಬೋದು. ಇದೇ ಸುತ್ತಳತೆ ಸೆಂಟಿಮೀಟರ್ ಹೇಳಬೇಕಂದ್ರೆ 68ರಿಂದ 70 ಸೆಂಟಿಮೀಟರ್. ಒಂದು ವೇಳೆ ಇದು ಸೆಂಟಿಮೀಟರ್ಲದ್ದು ಮಿಲಿಮೀಟರ್ ಹೇಳಬೇಕಾದ್ರೆ 636 ನಿಂದ 771 ವರೆಗೆ ಕಂಡುಬರ್ತೈತೆ. ಗಾಳಿಯ ಒತ್ತಡ ಫುಟ್ಬಾಲ್ನಲ್ಲಿ ಗಾಳಿಯ ಒತ್ತಡ ಎಷ್ಟಿರ್ತಂದರೆ 12ರಿಂದ 13 ಪೌಂಡ್ ಇರ್ತೈತೆ. ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ ಗಾಳಿಗೆ. ಅದು 0.6 ಇಂದ 0.7 ಅಟ್ಮಾಸ್ಫಿಯರ್ ಅಷ್ಟು ಗಾಳಿ ಇದರಲ್ಲಿ ಇರ್ತೈತಿ. ಜೂನಿಯರ್ ಒಂದು ಕ್ರೀಡಾಪಟುಗಳ ಬಾಲಿನ ನಂಬರ್ ಎಷ್ಟಾಗಿರ್ತದೆ ಅಂದರೆ 4 ಇರ್ತೈತಿ. ಸೀನಿಯರ್ಸ್ದು 5 ಇರ್ತೈತೆ. ಬಾವುಟಗಳು ಅಥವಾ ಧ್ವಜಗಳು ಅಂಕಣದಲ್ಲಿ ಒಟ್ಟು ಎಷ್ಟು ಧ್ವಜಗಳು ಇರ್ತಾವೆ ಅಂದರೆ 6 ಧ್ವಜಗಳು ಇರ್ತವೆ. ಅವು ನೆಲದಿಂದ ಮೇಲಕ್ಕೆ 1.5 ಅವು ನೆಲದಿಂದ ಮೇಲಕ್ಕೆ 1.5 ಮೀಟರ್ ಎತ್ತರದಲ್ಲಿ ಇರ್ತವೆ. ಏನಾದರೂ ಅದು ಅಡಿಯಲ್ಲಿ ಹೇಳಬೇಕಾದ್ರೆ 5 ಅಡಿ ಎತ್ತರದಲ್ಲಿ ಇರ್ತವೆ. ಒಟ್ಟು ಎಷ್ಟು ಧ್ವಜ ಇರ್ತವೆ ಅಂತ ಕೇಳಿದ್ರೆ 6 ಧ್ವಜಗಳು ಇರ್ತವೆ. ಅವು ನೆಲದಿಂದ ಮೇಲಕ್ಕೆ ಎಷ್ಟು ಹೈಟಲ್ಲಿ ಇರ್ತವೆ ಅಂದರೆ 1.5 ಮೀಟರ್ ಹೈಟಲ್ಲಿ ಇರ್ತವೆ. ಏನಾದರೂ ಅಡಿಯಲ್ಲಿ ಹೇಳಿದ್ರೆ 5 ಅಡಿ ಎತ್ತರದಲ್ಲಿ ಇರ್ತವೆ. ಅಂಕಣದ 4 ಮೂಲೆಗಳಲ್ಲಿ ಈ ಧ್ವಜ ಏನು ಮಾಡಿರ್ತಾರೆ ನೆಟ್ಟಿರ್ತಾರೆ. ಅಂಕಣ 4 ಮೂಲೆಗಳಲ್ಲಿ 4 ಧ್ವಜಗಳನ್ನು ನೆಟ್ಟಿರ್ತಾರೆ. ಮಧ್ಯಗೆರೆಯ ಬದಿಯ ಗೆರೆಯಿಂದ 1 ಯಾರ್ಡ್ ಬದಿಯ ಗೆರೆಯಿಂದ 1 ಯಾರ್ಡ್ ಅಥವಾ 3 ಅಡಿ ಅಂತರದಲ್ಲಿ 2 ಬದಿಗೆ ಈ ಧ್ವಜನ ಹಾಕಿರ್ತಾರೆ. 4 ಮೂಲೆಗಳಲ್ಲಿ ಒಂದೊಂದು ಹಾಕಿದ್ರೆ ಅಲ್ಲಿ 4 ಆಯಿತು. ಮಧ್ಯೆ ಒಂದು ರೇಗೆ ಇರ್ತದಲ್ಲ, ಮಧ್ಯಗೆರೆಯ 2 ಬದಿಯಲ್ಲಿ ಏನು ಮಾಡ್ತಾರೆ ಒಂದೊಂದು ಯಾರ್ಡ್ ಅಂತರದಲ್ಲಿ ಏನು ಮಾಡ್ತಾರೆ 2 ಈ ಒಂದು ಧ್ವಜಗಳನ್ನು ಹಾಕಿರ್ತಾರೆ. ತಂಡದಲ್ಲಿ ಆಟಗಾರರ ಆಯ್ಕೆ ನೋಡ್ರಿ, ಆಟಗಾರರ ಆಯ್ಕೆ ಹೆಂಗಿರ್ತದೆ ನೋಡ್ರಿ. ಫಾರ್ವರ್ಡಲ್ಲಿ 3 ಜನ ಇರ್ತಾರೆ. ಅದರಲ್ಲಿ ಕಾಯ್ದಿರಿಸಿದ ಆಟಗಾರರು ಒಬ್ಬರು ಇರ್ತಾರೆ. 3 ಜನಕ್ಕೆ ಒಬ್ಬರು ಕಾಯ್ದಿರಿಸಿದ ಆಟಗಾರ ಅಂದರೆ ಬದಲಿ ಆಟಗಾರ ಇರ್ತಾರೆ. ಅಂದರೆ ಫಾರ್ವರ್ಡಲ್ಲಿ ಟೋಟಲ್ ಬಂದುಬಿಟ್ಟು 4 ಜನ, ಅದರಲ್ಲಿ 3 ಆಡುವವರು, ಒಬ್ಬರು ಕಾಯ್ದಿರಿಸಿದವರು. ಹಾಫ್ ಬ್ಯಾಕ್ನಲ್ಲಿ ಏನು ಮಾಡ್ತಾರೆ, ಇಲ್ಲಿ ಕೂಡ 4 ಜನ ಇರ್ತಾರೆ. 3 ಜನ ಆಡ್ತಾರೆ, ಒಬ್ಬರು ಬದಲಿ ಆಟಗಾರ ಇರ್ತಾರೆ. ಫುಲ್ ಬ್ಯಾಕ್ನಲ್ಲಿ 4 ಜನ ಆಡ್ತಾರೆ, ಇಬ್ಬರು ಕಾಯ್ದಿರಿಸಿದ ಆಟಗಾರ. ಟೋಟಲ್ ಬಂದುಬಿಟ್ಟು ಇಲ್ಲಿ 6 ಜನ ಆಗ್ತಾರೆ. ಗೋಲ್ ಕೀಪರ್ ಏನು ಮಾಡ್ತಾನೆ, ಒಬ್ಬನಿರ್ತಾನೆ. ಕಾಯ್ದಿರಿಸಿದ ಆಟಗಾರರು ಒಬ್ಬರು ಇರ್ತಾರೆ. ಒಟ್ಟು ಆಟಗಾರರು 16. ಅದರಲ್ಲಿ ಆಡುವವರು ಕೇಳಿದರೆ 11, ಬದಲಿ ಪ್ಲೇಯರ್ಸ್ ಕೇಳಿದರೆ ಅದು 5 ಜನ. ಟೋಟಲ್ ಬಂದುಬಿಟ್ಟು 16 ಜನ ಒಂದು ಫುಟ್ಬಾಲ್ ಆಟದಲ್ಲಿ
ಇರ್ತಾರೆ. 7 ಜನಕ್ಕಿಂತ ಕಡಿಮೆ ಆಟಗಾರರಿದ್ದರೆ ಈ ತಂಡವನ್ನು ರದ್ದುಪಡಿಸಬಹುದು. 7 ಜನಕ್ಕಿಂತ ಕಡಿಮೆ ಆಡೋಂಗಿಲ್ಲ, 7 ಜನಕ್ಕಿಂತ ಮೇಲೆ ಇರಬೇಕು ಈ ಒಂದು ಗೇಮ್ಸ್ ಆಡಬೇಕಾದ್ರೆ. ಇವಾಗ ಫುಟ್ಬಾಲ್ ಆಟದ ಅಂಕಣ ನೋಡಿರಿ. ಫುಟ್ಬಾಲ್ ಉದ್ದ ಎಷ್ಟಿರ್ತೈತಿ ಅಂತಂದರೆ ಉದ್ದ ಇದು 90ರಿಂದ 120 ಮೀಟರ್ ಉದ್ದ ಇರ್ತೈತಿ. ಅಗಲ ಬಂದುಬಿಟ್ಟು 45ರಿಂದ 90 ಮೀಟರ್ ಅಗಲ ಇರ್ತೈತಿ. ಉದ್ದ ಕೇಳಿದರೆ ಉದ್ದ ಎಷ್ಟು? 90ರಿಂದ 120 ಮೀಟರ್. ಇಲ್ಲಿದೆ ನೋಡಿರಿ, ಇಷ್ಟಿದೆ ಇದು ನೋಡಿರಿ ಉದ್ದ 90ರಿಂದ 120 ಮೀಟರ್. ಅಗಲ ಬಂದುಬಿಟ್ಟು ಅಗಲ ಕೊಟ್ಟಿದ್ದಾರೆ 45ರಿಂದ 90 ಮೀಟರ್ಸ್ ಉದ್ದ ಅದು ಅಗಲ. ಇದು ನೋಡಿರಿ, ಇದು ಗೋಲ್ ಬಾಕ್ಸು, ಇದು ಗೋಲು. ಇದು ನೋಡಿರಿ, ಇದು ಎಷ್ಟು ಇರಬೇಕು? ಸೆಂಟರ್ ಸರ್ಕಲ್ ನಾವೇನು ನೋಡ್ತೀವಿ, ಬಾಸ್ಕೆಟ್ಬಾಲಲ್ಲೂ ಕೂಡ ಸೆಂಟರ್ ಸರ್ಕಲ್ ನೋಡ್ತೀವಿ, ಇಲ್ಲೂ ಕೂಡ ಸೆಂಟರ್ ಸರ್ಕಲ್ ಇದೆ. ಈ ಸೆಂಟರ್ ಸರ್ಕಲ್ ಎಷ್ಟಿದೆ ಅಂದರೆ 9.15 ಮೀಟರ್ಸ್ ಇದೆ. ಇದು ನೋಡಿರಿ ಹಾಫ್ ವೇ ಲೈನು. 2 ಜನ ಇರ್ತೀವಿ, ಹಾಫ್ ವೇ ಲೈನು 3 ಜನ ಇರ್ತಾರೆ. ಇಲ್ಲಿ ನೋಡಿರಿ ಎಂಡ್ ಲೈನು, ಬ್ಯಾಕ್ ಲೈನಲ್ಲಿ ಫುಲ್ ಬ್ಯಾಕಲ್ಲಿ 4 ಜನ ಆಡ್ತಾರೆ, 2 ಜನ ಬದಲಿ ಆಟಗಾರರು ಇರ್ತಾರೆ ಇಲ್ಲಿ. ಇವಾಗ ನೋಡಿರಿ, ಅಂಕಣದ ಆಕಾರ ಕೇಳಿದ್ರೆ ಅದು ಆಯತಾಕಾರದಾಗಿರ್ತೈತೆ. ಇಂಗ್ಲೀಷಲ್ಲಿ ರೆಕ್ಟ್ಯಾಂಗಲ್ ಅಂತ ಕರಿತೀವಿ ಅದಕ್ಕೆ. ಆಟದ ಅಂಕಣದ ಅಳತೆ ಎಷ್ಟಂದರೆ 90ರಿಂದ 120 ಮೀಟರ್ ಇರ್ತೈತಿ. ಅಗಲ 45ರಿಂದ 90 ಮೀಟರ್ ಅಗಲ ಇರ್ತೈತಿ. ಅದೇನಾದರೂ ಯಾರ್ಡಲ್ಲಿ ಕೇಳಿದರೆ ನೋಡಿರಿ, 90ರಿಂದ 120 ಮೀಟರ್ ಏನಿರ್ತೈತೆ ಮೀಟ್ರಲ್ಲಿರ್ತೈತೆ ಉದ್ದ. ಇದು ಏನಾದರೂ ಯಾರ್ಡಲ್ಲಿ ಕೇಳಿದ್ರೆ 100ರಿಂದ 130 ಯಾರ್ಡ್ ಇರ್ತೈತೆ. ಅಗಲ ಕೇಳಿದರೆ ಅಗಲ 50ರಿಂದ 100 ಯಾರ್ಡ್. ಅದು ಮೀಟ್ರಲ್ಲಿ ಎಷ್ಟಿತ್ತು? 45ರಿಂದ 90 ಇತ್ತು. ಯಾರ್ಡಲ್ಲಿ ಕೇಳಿದ್ರೆ 50ರಿಂದ 100 ಯಾರ್ಡ್ ಆಗಿರ್ತೈತೆ. ಬಾಲ್ ತೂಕ ಎಷ್ಟಂದರೆ 396ರಿಂದ 450 ಗ್ರಾಮ್ ಇರ್ತೈತಿ. ಔನ್ಸಲ್ಲಿ ಕೇಳಿದ್ರೆ 14ರಿಂದ 16 ಔನ್ಸ್ ಇರ್ತೈತಿ. ಬಾಲ್ನ ಸುತ್ತಳತೆ ಎಷ್ಟಂದರೆ 27ರಿಂದ 28 ಇಂಚು ಅಥವಾ ಅಂಗುಲ ಅಷ್ಟಿರ್ತೈತಿ. ಇಂಚಲ್ಲಿ ಅಥವಾ ಅಂಗುಲದಲ್ಲಿ ಹೇಳಿದ್ರೆ ಅಂಗುಲ ಅಂತ ಬರಬೇಕಿಲ್ಲಿ. ಈಗ ಏನಾದರೂ ಸೆಂಟಿಮೀಟರ್ ಕೇಳಿದ್ರೆ ಅದು ಎಷ್ಟಿರ್ತಂದರೆ 68ರಿಂದ 70 ಸೆಂಟಿಮೀಟರ್ ಇರ್ತೈತಿ. ಏನಾದರೂ ಮಿಲಿಮೀಟರ್ ಕೇಳಿದ್ರೆ 636ರಿಂದ 771 ಸೆಂಟಿಮೀಟ್ರ್ ಇರ್ತೈತೆ. ಇದು ಸೆಂಟಿಮೀಟ್ರ್ ಆಗ್ಬಾರ್ದು, MM ಆಗಬೇಕಿದು, MM. ಮೂಲೆ ಬಾವುಟದ ಎತ್ತರ ಎಷ್ಟಿದ್ರೆ 150 ಮೀಟರ್ನಿಂದ 150 ಮೀಟರ್ ಇರ್ತೈತೆ. ಇಲ್ಲಾಂದರೆ ಅಡಿಯಲ್ಲಿ ಹೇಳಬೇಕಾದ್ರೆ 5 ಅಡಿ ಇರ್ತೈತೆ. ಮೂಲೆ ಬಾವುಟದ ಎತ್ತರ ಎಷ್ಟಿದ್ರೆ 1.50 ಮೀಟರ್ ಇರ್ತೈತೆ. ಅಡಿಯಲ್ಲಿ ಹೇಳಿದ್ರೆ ಏನಿರ್ತೈತೆ 5 ಅಡಿ ಇರ್ತೈತೆ. ಗೋಲ್ ಪೋಸ್ಟ್ನ ಎತ್ತರ ಎಷ್ಟಿರ್ತೈತೆ 8 ಅಡಿ ಅಥವಾ 2.44 ಮೀಟರ್ ಇರ್ತೈತೆ. ಗೋಲ್ ಪೋಸ್ಟ್ನ ಹೈಟ್ ಕೇಳಿದರೆ ಅದು 8 ಅಡಿ ಅಥವಾ 2.44 ಮೀಟರ್ ಇರ್ತೈತೆ. ಅದೇನಾದರೂ ಯಾರ್ಡಲ್ಲಿ ಕೇಳಿದ್ರೆ 2.67 ಯಾರ್ಡ್ ಅಂದ್ರೆ ಗಜ ಅಂದ್ರೆ ಸೇಮ್. ಗೋಲ್ ಪೋಸ್ಟ್ನ ಹೈಟ್ ನೋಡಿದ್ವಿ. ಗೋಲ್ ಪೋಸ್ಟ್ನ ಆಗಲ್ಲ 24 ಅಡಿ ಅಥವಾ 7.32 ಏನಾಗಿರ್ತೈತೆ ಮೀಟರ್ ಹೇಳ್ತೀವಿ. ಏನಾದರೂ ಅದು ಅಡಿಯಾಗಿ ಕೇಳಿದ್ರೆ 24 ಅಡಿ. ಅದು ಏನಾದರೂ ಮೀಟರಲ್ಲಿ ಕೇಳಿದ್ರೆ 7.32 ಮೀಟರ್ ಇರ್ತೈತೆ. ಯಾರ್ಡಲ್ಲಿ ಕೇಳಿದ್ರೆ 8 ಯಾರ್ಡ್. ಮೂಲೆಯಲ್ಲಿರುವಂಥ ತ್ರಿಜ್ಯ ಇದು ಎಷ್ಟಿರ್ತೈತೆ? ಮೂಲೆಯಲ್ಲಿರುವಂಥ ತ್ರಿಜ್ಯ 1 ಮೀಟರ್ ಇರ್ತೈತೆ. ಎಷ್ಟಿರ್ತೈತೆ? 1 ಮೀಟ್ರ್ ಇರ್ತೈತೆ. ಅದಕ್ಕೆ ಅಡಿಯಲ್ಲಿ ಹೇಳಿದ್ರೆ 3 ಅಡಿ ಅಂತ ಕರಿತೀವಿ. ನೋಡಲಿ, ಮೂಲೆ ಬಾವುಟದ ಎತ್ತರ ಅಂದ್ರೆ ಬೇರೆ, ಮೂಲೆಯಲ್ಲಿರುವಂಥ ತ್ರಿಜ್ಯ ಅಂದ್ರೆ ಬೇರೆ. ಅದು ಬಾವುಟದ ಎತ್ತರ ಆಗಿರ್ತೈತೆ.
ತಂಡದ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟು ಅಂದರೆ 16. ಆಟದಲ್ಲಿ ಆಡುವವರ ಆಟಗಾರರ ಸಂಖ್ಯೆ ಕೇಳಿದ್ರೆ 11. ಬದಲಿ ಆಟಗಾರ ಕೇಳಿದ್ರೆ ಅದು 5 ಜನ. ನೋಡ್ರಿ 11 ಜನ ಆಟಗಾರ ಆಡ್ತಾರೆ. ಈ ಆಟವನ್ನು ಕನಿಷ್ಠ 7 ಜನ ಇದ್ದರೂ ಆಟವನ್ನು ಆಡ್ಬೋದು. 11 ಜನ ಇರಬೇಕಂತೇನಿಲ್ಲ, 7 ಜನ ಇದ್ರೂ ಆಟ ಆಡ್ಬೋದು. ಮತ್ತು ಹಿಂದೆ ನಾವೇನು ನೋಡಿದ್ವಿ, ಅಲ್ಲಿ 7 ಜನಕ್ಕಿಂತ ಕಡಿಮೆ ಇದ್ದರೆ ಆಡೋಕ್ಕೆ ಬರಲ್ಲ, ಆದರೆ 7 ಜನ ಇದ್ದರೆ ಆಡ್ಬೋದು ಅಂತ ಅರ್ಥ. ಆಟವನ್ನು ಇಲ್ಲಿ ಆಡ್ಬೋದು. 5 ಜನ ಬದಲಿ ಆಟಗಾರರು ಇರ್ತಾರೆ ಇಲ್ಲಿ. ಆಟದ ಸಮಯ ಎಷ್ಟಿರ್ತೈತೆ ಅಂದರೆ 45 ನಿಮಿಷ. 2 ಇನ್ನಿಂಗ್ಸ್ ಇರ್ತವೆ. ಎರಡು ಸರಿ ಏನು ಮಾಡ್ಬೋದು, 2 ಅವಧಿಯಲ್ಲೂ 45 ನಿಮಿಷ ಆಡ್ಬೋದು 2 ಸುತ್ತುಗಳಲ್ಲಿ. ಎಷ್ಟು ನಿಮಿಷ ವಿಶ್ರಾಂತಿ ಇರ್ತದೆ ಅಂದರೆ 15 ನಿಮಿಷ ವಿಶ್ರಾಂತಿ ಇರ್ತೈತೆ. ಟೋಟಲ್ ಬಂದುಬಿಟ್ಟು 105 ನಿಮಿಷಗಳು ಆಡ್ಬೋದು. ಏನಾದರೂ ವಿಶ್ರಾಂತಿ ತೆಗೆದ್ರೆ 90 ನಿಮಿಷಗಳು. ನಾವು ಎಲ್ಲ ರೀತಿಯೂ ಮಾಡೋಕೆ ನಮಗೆ ಗೊತ್ತಿರಬೇಕು. ಈಗ ತೀರ್ಪುಗಾರರ ಸಂಖ್ಯೆ, ತೀರ್ಪುಗಾರರು ಎಷ್ಟಿರ್ತಾರೆ ಅಧಿಕಾರಿ ವರ್ಗ ಅಂದರೆ 5 ಜನ ಅಧಿಕಾರಿ ವರ್ಗಗಳು ಇರ್ತಾರೆ. ಡಿ ಏರಿಯಾದಲ್ಲಿ ನೋಡಿ ಎಷ್ಟು ಇರ್ತೈತೆ, ಅದು ಡಿ ಏರಿಯಾ ಎಷ್ಟು ಮೀಟರ್ ಇರ್ತದೆ ಅಂದರೆ 16.50 ಮೀಟರ್ ಡಿ ಏರಿಯಾ ಇರ್ತೈತೆ. ಗೋಲ್ ಏರಿಯಾ ಎಷ್ಟು ಇರ್ತೈತೆ, ಅಗಲ 5.50 ಮೀಟ್ರ್ ಇರ್ತೈತಿ. ಗೋಲ್ ಏರಿಯಾದ ಅಗಲ ಎಷ್ಟು ಇರ್ತೈತಿ, 5.50 ಮೀಟರ್ ಇರ್ತೈತಿ. ಉದ್ದ ಎಷ್ಟಿರ್ತೈತೆ, 18.32 ಮೀಟರ್ ಇರ್ತೈತಿ ಉದ್ದ. ನೋಡಿ ಗೋಲ್ ಏರಿಯಾದ ಅಗಲ, ಗೋಲ್ ಮಾಡುವಂತಹ ಏರಿಯಾದ ಅಗಲ ಕೇಳಿದರೆ ಅದು 5.50. ಉದ್ದ ಕೇಳಿದರೆ 18.32 ಮೀಟರ್ ಇರ್ತೈತೆ. ಫುಟ್ಬಾಲ್ ಅಂಕಣದ ಮಧ್ಯಗೇರಿಯಲ್ಲಿ ಇರುವಂತಹ ವೃತ್ತದ ಅಳತೆ ಅದೆಷ್ಟಿರ್ತೈತೆ, 9.15 ಮೀಟರ್ ಇರ್ತೈತೆ. ಬಾಸ್ಕೆಟ್ಬಾಲಲ್ಲಿ ಎಷ್ಟಿತ್ತು, 3.80 ಇರ್ತದೆ. ಪೆನಲ್ಟಿ ಕಿಕ್ ದೂರ ಎಷ್ಟಿರ್ತೈತೆ, ಪೆನಲ್ಟಿ ಕಿಕ್ ಸೆಂಟ್ರ್ ಸರ್ಕಲ್ ಎಷ್ಟಿದೆ ಅದನ್ನು ಅಷ್ಟೇ ಇದೆ. ಪೆನಲ್ಟಿ ಕಿಕ್ ಅಥವಾ ದೂರ 9.15 ಮೀಟರ್ ಪೆನಲ್ಟಿ ಕಿಕ್ ಇರ್ತೈತೆ. ನಾವು ಈ ಫುಟ್ಬಾಲನ್ನು ಯಾವ ರೀತಿ ಪ್ರಾರಂಭ ಮಾಡ್ತೀವಿ ಅಂದರೆ ಕಿಕ್ ಆಫ್ ಮೂಲಕ ಪ್ರಾರಂಭ ಮಾಡ್ತೀವಿ. ನೋಡಿ ಸೂಚನೆ ಕೊಟ್ಟಿದ್ದಾರೆ, ಯಾರ್ಡು ಮತ್ತು ಗಜ ಅಂದರೆ ಒಂದೇ ಅರ್ಥ. ಹಾಗಾದರೆ ಈಗೆಲ್ಲ ನೋಡಿದ್ವಿ, ಏನು ನೋಡಿದ್ವಿ, ಇತಿಹಾಸ ತಿಳ್ಕೊಂಡ್ವಿ, ಅದ್ರ ಮೆಜರ್ಮೆಂಟ್ ನೋಡಿದ್ವಿ. ಈಗ ಯಾವ ರೀತಿ ಆಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಂದ್ಯ ಹೇಗೆ ಪ್ರಾರಂಭ ಮಾಡ್ತೀವಿ, ನಾವು ಕಿಕ್ ಆಫ್ ಮೂಲಕ ಪ್ರಾರಂಭ ಮಾಡ್ತೀವಿ. ಒಂದು ಪಂದ್ಯದಲ್ಲಿ ಒಂದು ತಂಡ 3 ಜನ ಬದಲಿ ಆಟಗಾರರನ್ನು ಬದಲಾಯಿಸ್ಕೊಳ್ಬೋದು. ಒಂದು ತಂಡದಲ್ಲಿ ಏನು ಮಾಡ್ಬೋದು, 3 ಜನರನ್ನು ನಾವು ಬದಲಿ ಮಾಡ್ಕೊಳ್ಬೋದು. ಆದರೆ ಸಾಧಾರಣ ಪಂದ್ಯದಲ್ಲಿ ಏನದು, ಸಾಧಾರಣ ಪಂದ್ಯ ಆಡ್ತಾ ಇದ್ದೀವಿ ಅಂದರೆ ಅಲ್ಲಿ ರೆಫ್ರಿಗೆ ಎರಡೂ ತಂಡದವರು ತಿಳಿಸಿ ನಾವೆಲ್ಲ 5 ಕೂಡ ಬದಲಾವಣೆ ಮಾಡ್ಕೋಬೋದು. ಯಾಕೆಂದರೆ 5 ಬದಲಿ ಆಟಗಾರರು ಇರ್ತಾರಲ್ಲ, 5 ಕೂಡ ನಾವು ಮಾಡ್ಕೋಬೋದು. ಆದರೆ ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಇದನ್ನೆಲ್ಲ ನೋಡಬೇಕು, 3 ಜನ ಮಾತ್ರ ಬದಲಿ ಆಟಗಾರರನ್ನು ಬದಲಾಯಿಸ್ಕೊಳ್ಬೋದು. ಥ್ರೋ ಇನ್ ತೆಗೆದುಕೊಳ್ಳುವಾಗ ನಾವೇನಾದ್ರು ಥ್ರೋ ಇನ್ ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಆವಾಗ ಸ್ಪರ್ಶಗೆರೆ ಅಥವಾ ಅಂಕಣದ ಹೊರಗೆ ನೆಲದ ಸಂಪರ್ಕ ಹೊಂದಿದ್ದು. ಥ್ರೋ ಇನ್ ತೆಗೆದುಕೊಳ್ಳುವಾಗ ಸ್ಪರ್ಶಗೆರೆ ಅಥವಾ ಅಂಕಣದ ಹೊರಗೆ ನೆಲದ ಸಂಪರ್ಕ ಹೊಂದಿದ್ದು. 2 ಕಾಲು ಏನು ಮಾಡಬೇಕು, ನೆಲದ ಸಂಪರ್ಕ ಹೊಂದಿರಬೇಕು ಅಥವಾ 2 ಕೈಗಳು ಹೊಂದಿರಬೇಕು. ಏನು ಮಾಡಬೇಕು, 2 ಕೈಗಳು ಹೊಂದಿರೋದಿಲ್ಲ, 2 ಕಾಲು ಏನು ಮಾಡಬೇಕು, ನೆಲದ ಸಂಪರ್ಕ ಹೊಂದಿರಬೇಕು. ನೋಡ್ರಿ, ಥ್ರೋ ಇನ್ ತೆಗೆದುಕೊಳ್ಳುವಾಗ ಸ್ಪರ್ಶಗೆರೆ ಅಥವಾ ಅಂಕಣದ ಹೊರಗೆ ನೆಲದ ಸಂಪರ್ಕ ಹೊಂದಿದ್ದು 2 ಕೈಗಳನ್ನು ತಲೆಯ ಮೇಲೆ ಹಿಂದಿನಿಂದ ಮುಂದೆ ತಂದು ಎಸೆಯಬೇಕು. ಇದೇನಂತೀವಿ, ಥ್ರೋ ಇನ್ ಅಂತೇಳಿ ಕರಿತೀವಿ. ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕಿಕ್ ತೆಗೆದುಕೊಳ್ಳುವಾಗ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕಿಕ್ ತೆಗೆದುಕೊಳ್ತಾ ಇದ್ದೀವಿ ನಾವು ಅಂತಂದರೆ ಎದುರಾಳಿ ತಂಡದಲ್ಲಿರುವಂತಹ ಆಟಗಾರರು ಎಷ್ಟಿರಬೇಕು ಅಂತಂದರೆ ಅವರು 9.15 ಮೀಟರ್ ಅಥವಾ 10 ಯಾರ್ಡ್ ಅಷ್ಟು ದೂರ ಇರಬೇಕು. ಏಕೆ ನಾವು ಏನು ಮಾಡ್ತಿದ್ದೀವಿ, ಡೈರೆಕ್ಟ್ ಇಂಡೈರೆಕ್ಟ್ ಕಿಕ್ ತೆಗೆದುಕೊಂಡಾಗ ಎದುರಾಳಿ ತಂಡದವರು ಅಷ್ಟು ದೂರದಲ್ಲಿ ಇರಬೇಕು. ಕಾರ್ನರ್ ಕಿಕ್ನಲ್ಲಿ ನೇರವಾಗಿ ಗೋಲ್ ಗಳಿಸಬಹುದು. ಕಾರ್ನರ್ ಕಿಕ್ ಇತ್ತಂದರೆ ನೇರವಾಗಿ ನಾವು ಏನು ಮಾಡ್ಬೋದು, ಗೋಲನ್ನು ಗಳಿಸ್ಬೋದು. ಇಂತಹ ಸಮಯದಲ್ಲಿ ಏನಾಗ್ತೈತೆ, ಆಫ್ ಸೈಡ್ ನಿಯಮ ಅನ್ವಯ ಆಗೋದಿಲ್ಲ. ಆಫ್ ಸೈಡ್ ನಿಯಮ ಏನಾಗೋದಿಲ್ಲ, ಅನ್ವಯ ಆಗೋದಿಲ್ಲ. ಗೋಲ್ ಕೀಪರ್ನು ಗೋಲ್ ಕ್ಷೇತ್ರದಲ್ಲಿ ಇದ್ದಾಗ ಮಾತ್ರ ಕೈಯಿಂದ ಹಿಡಿಯಬಹುದು. ಗೋಲ್ ಕೀಪರ್ನು ಗೋಲ್ ಕ್ಷೇತ್ರದಲ್ಲಿ ಇದ್ದಾಗ ಮಾತ್ರ ಕೈಯಿಂದ ಚೆಂಡನ್ನು ಹಿಡಿಯಬಹುದು ಅಥವಾ ಎಸೆಯಬಹುದು. ಹಿಡಿಯಬಹುದು ಮತ್ತು ಎಸೆಯಬಹುದು. ಆದರೆ ಪೆನಾಲ್ಟಿ ಕ್ಷೇತ್ರ ಬಿಟ್ಟು ಹೊರ ಬಂದಾಗ ಅವನಲ್ಲಿ ಇಲ್ಲೀಗ ಗೋಲ್ ಕೀಪರ್ ಏನಿಲ್ಲ, ಗೋಲ್ ಕ್ಷೇತ್ರದಲ್ಲಿಲ್ಲ, ಪೆನಾಲ್ಟಿ ಕ್ಷೇತ್ರ ಬಿಟ್ಟು ಹೊರಗಡೆ ಬಂದಿದ್ದಾನೆ. ಆಗ ಮಾತ್ರ ಏನಾಗ್ತದೆ, ಒಬ್ಬನು ಸಾಮಾನ್ಯ ವ್ಯಕ್ತಿಗೆ ಏನು ನಿಯಮಗಳು ಅನ್ವಯ ಆಗ್ತವೆ ಅವನಿಗೆ ಕೂಡ ಏನಾಗ್ತದೆ ಆ ನಿಯಮಗಳು ಅನ್ವಯ ಆಗ್ತವೆ, ಅವನವನು ಪಾಲಿಸ್ಬೇಕು. ಅವಾಗ ಪೆನಾಲ್ಟಿ ಕಿಕ್ ತೆಗೆದುಕೊಳ್ಳುವಾಗ ಉಳಿದೆಲ್ಲ ಆಟಗಾರರು ಏನು ಮಾಡಬೇಕು, 9.15 ಮೀಟರ್ ದೂರದಲ್ಲಿ ಇರಬೇಕು. ಅದು ಅವಾಗ ನೋಡಿದೆವಲ್ಲ ಅದೇ ಪಾಯಿಂಟ್ಸ್ ಇದು. ಮತ್ತು ಗೋಲ್ ಲೈನ್ನ ಮೇಲೆ ನಿಂತ್ಕೊಂಡಿರಬೇಕು. ಪೆನಾಲ್ಟಿ ಕಿಕ್ ತೆಗೆದುಕೊಳ್ಳೋರು ಗೋಲ್ ಲೈನ್ ಮೇಲೆ ನಿಂತ್ಕೊಂಡಿರಬೇಕು. ಹೊಡೆಯುವ ತನಕ ಯಾರು ಚಲಿಸಬಾರ್ದು. 9.15 ಮೀಟರ್ ದೂರದಲ್ಲಿರಬೇಕು ಮತ್ತು ಗೋಲ್ ಲೈನ್ ಮೇಲೆ ನಿಂತಿರಬೇಕು ಅವರು.
ಯಾರು? ಎದುರಾಳಿ ತಂಡದವರು ಅಥವಾ ಉಳಿದ ತಂಡದವರು ಪೆನಾಲ್ಟಿ ಕಿಕ್ ತೆಗೆದುಕೊಳ್ಳುವಾಗ ಉಳಿದೆಲ್ಲ ಆಟಗಾರರು, ಅಲ್ಲಿ ಎದುರಾಳಿ ಆಟಗಾರ ಎಷ್ಟಿರಬೇಕಾಗಿತ್ತು, ಅದು ಎದುರಾಳಿ, ಇದು ಅವ್ರದ್ದೇ ತಂಡದವರು. ಇವರು ಎದುರಾಳಿಗಳು ಎಷ್ಟಿರಬೇಕು? 9.15 ಮೀಟರಿಂದ ಅಥವಾ 10 ಯಾರ್ಡಿಂದ ದೂರ ಇರಬೇಕಾಗಿತ್ತು. ಇವರು ಕೂಡ ಇವ್ರ ತಂಡದಲ್ಲಿ ಯಾರು ಪೆನಾಲ್ಟಿ ಕಿಕ್ ತೆಗೆದುಕೊಳ್ತಾ ಇದ್ದಾರೋ ಆ ತಂಡದವರಲ್ಲಿ ಪೆನಾಲ್ಟಿ ಕಿಕ್ ತೆಗೆದುಕೊಳ್ಳೋರನ್ನು ಬಿಟ್ಟು ಉಳಿದರೆಲ್ಲ ಏನು ಮಾಡಬೇಕು? ಗೋಲ್ ಲೈನ್ ಮೇಲೆ ನಿಂತ್ಕೊಂಡಿರಬೇಕು. ಹೊಡೆಯುವ ತನಕ ಯಾರು ಅಲ್ಲಿಂದ ಚಲಿಸಬಾರ್ದು. ಚೆಂಡು ಬದಿಯ ರೇಖೆಯಿಂದ ಹೊರ ಹೋದಾಗ, ಚೆಂಡು ಏನು ಮಾಡ್ತೈತೆ? ಬದಿಯ ರೇಖೆಯಿಂದ ಹೊರ ಹೋದಾಗ ಸೈಡ್ ಲೈನ್, ಟಚ್ ಲೈನ್, ಎದುರಾಳಿಗೆ ಚೆಂಡನ್ನು ಒಳಗೆ ಎಸೆಯಲು ಥ್ರೋಯಿನ್ ಅವಕಾಶ ನೀಡಬೇಕು. ಚೆಂಡು ಬದಿಯ ರೇಖೆಯಿಂದ ಹೊರ ಹೋದಾಗ ಸೈಡ್ ಲೈನ್ ಅಥವಾ ಟಚ್ ಲೈನ್, ಎದುರಾಳಿಗೆ ಚೆಂಡನ್ನು ಒಳಗೆ ಎಸೆಯಲು ಥ್ರೋಯಿನ್ ಅವಕಾಶ ಕೊಡಬೇಕು. ಗೋಲ್ ಕ್ಷೇತ್ರದಲ್ಲಿ ರಕ್ಷಣಾ ತಂಡದಿಂದ ಉದ್ದೇಶಪೂರ್ವಕವಾಗಿ ಏನಾದರೂ ತಪ್ಪಾದರೆ ಅವಾಗೇನು ಮಾಡಬೇಕು? ಪೆನಾಲ್ಟಿ ಕಿಕ್ ನೀಡ್ತಾರೆ. ಗೋಲ್ ಕ್ಷೇತ್ರದಲ್ಲಿ ರಕ್ಷಣಾ ತಂಡದಿಂದ ಏನಾದರೂ ಉದ್ದೇಶಪೂರ್ವಕವಾಗಿ ತಪ್ಪಾದರೆ ಏನು ಮಾಡ್ತಾರೆ? ಪೆನಾಲ್ಟಿ ಕಿಕ್ ಅಲ್ಲಿ ಕೊಡ್ತಾರೆ. ಗೋಲ್ ಲೈನ್ ಮುಖಾಂತರ, ಚೆಂಡು ಗೋಲ್ ಲೈನ್ ಮುಖಾಂತರ ಅಂದರೆ ಎಂಡ್ ಲೈನ್ ಮುಖಾಂತರ, ಗೋಲ್ ಲೈನಲ್ಲಿ ಇರ್ತದೆ, ಎಂಡ್ ಲೈನಲ್ಲಿ ಇರ್ತದೆ, ಆ ಒಂದು ಗೋಲ್ ಲೈನ್ ಮುಖಾಂತರ ರಕ್ಷಣಾ ತಂಡದ ಆಟಗಾರನಿಗೆ ಬಡಿದು ಹೋಯಿತು ಅಂತಂದರೆ ಅವಾಗ ಏನು ಮಾಡ್ತಾರೆ? ಎದುರಾಳಿ ತಂಡಕ್ಕೆ ಕಾರ್ನರ್ ಕಿಕ್ ಕೊಡ್ತಾರೆ. ಅವಾಗೂ ಕೂಡ ಏನು ಮಾಡ್ತಾರೆ? ಕಾರ್ನರ್ ಕಿಕ್ ಕೊಡ್ತಾರೆ. ತಂಡಗಳು ಅಂಕಗಳು ಸಮ ಆದಾಗ, ಎರಡು ತಂಡಗಳ ಅಂಕಗಳು ಸಮ ಆದವು ಅಂತಂದ್ರೆ ಅವಾಗ ಏನು ಮಾಡ್ತಾರೆ? ಗೋಲ್ಡನ್ ಗೋಲ್ ಮೂಲಕ 15 ನಿಮಿಷಗಳ 2 ಅವಧಿಗಳು ಏನು ಮಾಡ್ತಾರೆ? ಅಲ್ಲಿ ಕೊಡಬೇಕಾಗ್ತದೆ. ಟೈ ಬ್ರೇಕರ್ ನಿಯಮ 5 ಆಟಗಾರರಿಗೆ ಪೆನಾಲ್ಟಿ ಕಿಕ್ ಕೊಟ್ಟು, ಟೈ ಬ್ರೇಕರ್ ನಿಯಮ 5 ಆಟಗಾರರಿಗೆ ಪೆನಾಲ್ಟಿ ಕಿಕ್ ಕೊಟ್ಟ ಅವರ ಹೆಸರು ಮತ್ತು ಅದೇ ಸಂಖ್ಯೆಯನ್ನು ಬರೆದುಕೊಳ್ಬೇಕು. ನೋಡಿ, ಟೈ ಬ್ರೇಕರ್ ನಿಯಮ ಏನಾಗ್ತಿಲ್ಲಿ, ಎರಡು ತಂಡದ ಅಂಕಗಳು ಸಮ ಆದರೆ ಅವಾಗ ಏನು ಮಾಡ್ತಾರೆ? 15 ನಿಮಿಷಗಳ ಮೂಲಕ ಮತ್ತೆ ಆಡಿಸ್ತಾರೆ. ಅದು ಗೋಲ್ಡನ್ ಗೋಲ್ ಮೂಲಕ ಆಡಿಸ್ತಾರೆ. ಆವಾಗ ಟೈ ಬ್ರೇಕರ್ ನಿಯಮ 5 ಆಟಗಾರರಿಗೆ ಪೆನಾಲ್ಟಿ ಕಿಕ್ ಕೊಟ್ಟ ಅವರ ಹೆಸರು ಮತ್ತು ಅವರ ಎದೆ ಸಂಖ್ಯೆ ನೋಡಬೇಕು ಅಥವಾ ಅವ್ರದ್ದು ಸಂಖ್ಯೆಯನ್ನು ನೋಡಬೇಕು, ಬರೆದುಕೊಳ್ಬೇಕು. ಇದರಲ್ಲೂ ಏನಾದರೂ ಸಮ ಆದರೆ ಮತ್ತು ತಿರ್ಗಾ ಸಮ ಆದರೆ ನೋಡಬೇಕು, ಅವಾಗ ಸಡನ್ ಡೆತ್. ಫಸ್ಟಿಗೆ ಸಮ ಆದರೆ ಏನು ಮಾಡ್ತಾರೆ? ಗೋಲ್ಡನ್ ಕಿಕ್ ಕೊಡ್ತಾರೆ. ಗೋಲ್ಡನ್ ಗೋಲ್ ಮೂಲಕ 15 ನಿಮಿಷದ 2 ಅವಧಿಗಳಲ್ಲಿ ಕೊಡ್ತಾರೆ. ಅಲ್ಲಿ ಟೈ ಬ್ರೇಕರ್ ನಿಯಮ ಅಂದರೆ 5 ಆಟಗಾರರಿಗೆ ಪೆನಾಲ್ಟಿ ಕಿಕ್ ಕೊಟ್ಟ ಅವರ ಹೆಸರು ಮತ್ತು ಅವರ ಸಂಖ್ಯೆಯನ್ನು ಬರೆದುಕೊಳ್ತಾರೆ. ಅದರಲ್ಲೂ ಸಮ ಆಯ್ತಂದರೆ ಸಡನ್ ಡೆತ್ ನಿಯಮ ಪಾಲನೆ ಮಾಡ್ತಾರೆ. ಇದರಲ್ಲಿ ಯಾವುದಾದ್ರೂ ತಂಡ ಎದುರಾಳಿಗಿಂತ 1 ಗೋಲ್ ಅಧಿಕವಾಗಿ ಗಳಿಸ್ತು ಅಂದರೆ ಅವಾಗ ಏನಾಗ್ತೈತೆ? ಅವರು ವಿಜಯಶಾಲಿ ಆಗ್ತಾರೆ. ಫುಟ್ಬಾಲ್ನಲ್ಲಿ ನಾವು ಎಷ್ಟು ಕಾರ್ಡ್ಸ್ಗಳು ಬಳಸ್ತೀವಿ ಅಂದರೆ 2 ಕಾರ್ಡ್ಸ್ಗಳನ್ನು ಬಳಸ್ತೀವಿ ಮುಖ್ಯವಾಗಿ. ಅವು ಯಾವಂದರೆ ಹಳದಿ ಮತ್ತು ಕೆಂಪು. ಲೀಗ್ ಟೂರ್ನಮೆಂಟ್ನಲ್ಲಿ ಪಂದ್ಯ ಸಮವಾದಾಗ, ಲೀಗ್ ನಾಕೌಟ್ ಈ ರೀತಿ ಪಂದ್ಯಾಟಗಳು ಬರ್ತಾವಲ್ಲ, ಅಲ್ಲಿ ಏನಾದರೂ ಅಂಕಗಳು ಸಮವಾದಾಗ, ಲೀಗ್ ಟೂರ್ನಮೆಂಟ್ನಲ್ಲಿ ಪಂದ್ಯ ಸಮವಾದಾಗ 2 ತಂಡಗಳು ಒಂದೊಂದು ಅಂಕ ಏನು ಮಾಡ್ತಾರೆ? ಕೊಡ್ತಾರೆ. ಲೀಗ್ ಟೂರ್ನಮೆಂಟ್ನಲ್ಲಿ ಪಂದ್ಯ ಸಮವಾದಾಗ 2 ತಂಡಗಳು ಏನು ಮಾಡ್ತಾರೆ? ಒಂದೊಂದು ಅಂಕ ಕೊಡ್ತಾರೆ. ಫುಟ್ಬಾಲ್ ಅಂಕಣದ ಮಧ್ಯಗೆರೆಯಲ್ಲಿ ಇರುವ ವೃತ್ತದ ಅಳತೆ ಎಷ್ಟಂದರೆ 9.15 ಮೀಟರ್ ಇರ್ತೈತೆ, ಅಂದರೆ 10 ಯಾರ್ಡ್ ಇರ್ತೈತೆ. ಪೆನಾಲ್ಟಿ ಕಿಕ್ ಅಥವಾ ದೂರ ಎಷ್ಟಿರ್ತಂದರೆ 9.15 ಮೀಟರ್ನಿಂದ ಕೊಡ್ತಾರೆ. ಪೆನಾಲ್ಟಿ ಕಿಕ್ ಎಲ್ಲಿಂದ ಕೊಡ್ತಾರೆ ಅಂದರೆ 9.15 ಮೀಟರ್ನಿಂದ ಕೊಡ್ತಾರೆ. ಥ್ರೋಯಿನ್ನಿಂದ ಚೆಂಡು ನೇರವಾಗಿ ಗೋಲ್ನೊಳಗೆ ಹೋಗಿ ಗೋಲ್ ಆಗುವಂತಿಲ್ಲ. ಥ್ರೋಯಿನ್ನಿಂದ ಚೆಂಡು ನೇರವಾಗಿ ಗೋಲೊಳಗೆ ಹೋಗಿ ಗೋಲ್ ಆಗುವಂತಿಲ್ಲ, ಆ ರೀತಿ ಆಗೋಕ್ಕೆ ಇರಬಾರ್ದು. ಫುಟ್ಬಾಲ್ ಪಂದ್ಯವನ್ನು ಆಡಿಸಲು ಎಷ್ಟಿರಬೇಕು ಅಧಿಕಾರಿಗಳಂದರೆ 5 ಜನ ಇರಬೇಕಂತ ನೋಡಿದ್ದೀವಿ. ಕನಿಷ್ಠ ಎಷ್ಟಿರಬೇಕಂದ್ರೆ 3 ಜನ ಅಧಿಕಾರಿಗಳು ಇರಲೇಬೇಕು. ಪೆನಾಲ್ಟಿ ಕಿಕ್ ತೆಗೆದುಕೊಂಡವರು ಚೆಂಡನ್ನು ಮತ್ತೊಬ್ಬ ಆಟಗಾರ ಒದೆಯುವ ತನಕ ಮತ್ತೆ ಮುಟ್ಟುವಂತಿಲ್ಲ. ಪೆನಾಲ್ಟಿ ಕಿಕ್ ಯಾರು ತೆಗೆದುಕೊಳ್ತಾರೆ ಅವರು ಚೆಂಡನ್ನು ಮತ್ತೊಬ್ಬ ಆಟಗಾರ ಒದಬೇಕು. ಅವ್ರು ಒಂದ್ಸರಿ ಒದ್ಬಿಟ್ಟಿದ್ದಾರೆ, ಇನ್ನೊಬ್ಬರು ಒದಬೇಕು, ಅದು ತಿರ್ಗಾ ನಾನೇ ಹೋಗೋದಿದ್ದೀನಿ ಅಂದರೆ ಆ ರೀತಿ ಮಾಡೋಂಗಿಲ್ಲ. ಆ ಸಂದರ್ಭದಲ್ಲಿ ಬೇರೆಯವರಿಗೆ ಪಾಸ್ ಕೊಟ್ಟು ಆಡುವಂತಿಲ್ಲ. ಫುಟ್ಬಾಲ್ ಆಟದಲ್ಲಿ ಮೊದಲಿಗೆ ರೆಫ್ರಿಯೇ ಏನು ಮಾಡ್ತಾನೆ? ಕಾಲಮಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಫುಟ್ಬಾಲ್ ಆಟದಲ್ಲಿ ಎದೆಯ ಸಂಖ್ಯೆ ಎಲ್ಲಿ ಪ್ರಾರಂಭ ಆಗಿದ್ರೆ 0.1 ಇಂದ 9 ಏನಾಗ್ತದೆ ಇರ್ತವೆ. ಇಲ್ಲಿ ಯಾವುದಾದರೂ 2 ಅಂಕಿಯಿಂದ ಕೂಡಿದ ಸಂಖ್ಯೆಗಳಿರ್ತವೆ. ಅಂದರೆ ಇಲ್ಲಿ 0.1 0.2 ಈ ರೀತಿ ಜೋಡಿ ಸಂಖ್ಯೆಯಿಂದ ಏನಾಗಿರ್ತವೆ? ಕೂಡಿರ್ತವೆ. ಕಾರ್ನರ್ ಕಿಕ್ ತೆಗೆದುಕೊಳ್ಳುವಾಗ ಮೂಲೆಯ ನಿಶಾನೆಯ ಹತ್ತಿರವಿರುವಂತಹ ಕ್ವಾರ್ಟರ್ ಸರ್ಕಲ್ನಲ್ಲಿ ಚೆಂಡನ್ನು ಸ್ಥಿರವಾಗಿದ್ದು ನಂತರ ಒದಿಬೇಕು.
ಕಾರ್ನರ್ ಕಿಕ್ ತೆಗೆದುಕೊಳ್ಳುವಾಗ ಮೂಲೆಯ ನಿಶಾನೆಯ ಹತ್ತಿರವಿರುವಂತಹ ಕ್ವಾರ್ಟರ್ ಸರ್ಕಲ್ನಲ್ಲಿ ಚೆಂಡನ್ನು ಸ್ಥಿರವಾಗಿದ್ದು ನಂತರ ಅದನ್ನು ಒದಿಬೇಕು. ಕ್ವಾರ್ಟರ್ ಸರ್ಕಲ್ 1 ಮೀಟರ್, ತ್ರಿಜ್ಯ 3 ಅಡಿ. ಅದು ಎಷ್ಟಿರ್ತೈತೆ ಅಂತಂದರೆ 1 ಮೀಟರ್. ಕ್ವಾರ್ಟರ್ ಸರ್ಕಲ್ 1 ಮೀಟರ್, ತ್ರಿಜ್ಯ 3 ಅಡಿ ಇರ್ತೈತೆ. ಕಾರ್ನರ್ ಕಿಕ್, ಗೋಲ್ ಕಿಕ್ ಮತ್ತು ಥ್ರೋಯಿನ್ ಸಮಯದಲ್ಲಿ ಆಫ್ಸೈಡ್ ನಿಯಮ ಅನ್ವಯಿಸುವುದಿಲ್ಲ. ಕಾರ್ನರ್ ಕಿಕ್ಕು, ಗೋಲ್ ಕಿಕ್ಕು ಮತ್ತು ಥ್ರೋಯಿನ್ ಸಮಯದಲ್ಲಿ ಏನಾಗಲ್ಲ, ಆಫ್ಸೈಡ್ ನಿಯಮ ಇಲ್ಲಿ ಅನ್ವಯ ಆಗೋದಿಲ್ಲ. ಫುಟ್ಬಾಲ್ ಆಟದಲ್ಲಿ ಆಫ್ಸೈಡ್ ಕೊಡುವವರು ಯಾರಂದರೆ ಲೈನ್ಮನ್ಗಳು ಅಥವಾ ಲೈನ್ ಅಂಪೈರ್ಗಳಂತೇಳಿ ಕರಿತೀವಿ. ಫುಟ್ಬಾಲ್ ಆಟದಲ್ಲಿ ಆಫ್ಸೈಡ್ ನಿಯಮ ಕೊಡುವವರು ಏನಂದರೆ ಲೈನ್ಮನ್ಗಳು ಅಥವಾ ಲೈನ್ ಅಂಪೈರ್ಗಳು ಅಂತ ಕರಿತೀವಿ. ಆಫ್ಸೈಡ್ ನಿಯಮ ಯಾರು ಕೊಡ್ತಾರೆ? ಲೈನ್ಮನ್ಗಳು ಅಥವಾ ಲೈನ್ ಅಂಪೈರ್ಗಳು ಕೊಡ್ತಾರೆ. ಆಟಗಾರ ಚೆಂಡನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಆಟಗಾರರು ಏನು ಮಾಡ್ತಾರೆ? ಚೆಂಡನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆಟಗಾರನಿಗಿಂತ ತನ್ನ ತಂಡದ ಆಟಗಾರ ಮುಂದೆ ಇದ್ದರೆ ಅವನಿಗೆ ಪಾಸ್ ನೀಡಿದಾಗ ಆಫ್ ಸೈಡ್ ಆಗುವುದು. ಆದರೆ ಎದುರಾಳಿ ಆಟಗಾರರು ಒಬ್ಬರಿಗಿಂತ ಹೆಚ್ಚು ಮಂದಿ ಇದ್ದಾಗ ಆಫ್ ಸೈಡ್ ನಿಯಮ ಏನಾಗೋದಿಲ್ಲ, ಈ ರೀತಿ ಅನ್ವಯ ಆಗುವುದಿಲ್ಲ. ಹಾಗಾದರೆ ಫುಟ್ಬಾಲ್ ಆಟದಲ್ಲಿ ಬಳಸುವಂಥ ಪದಗಳು ಯಾವ್ಯಾವು? ಫುಟ್ಬಾಲ್ ಆಟದಲ್ಲಿ ಬೇರೆ ಬೇರೆ ಗೇಮ್ಸಲ್ಲಿ ಯಾವ ಪದಗಳನ್ನು ಬಳಸ್ತೀವಿ ಅಂತ ಈ ರೀತಿ ಎಕ್ಸಾಮಲ್ಲಿ ಕೇಳ್ತಾರೆ, ಅದಕ್ಕೆ ನೆನಪಿಟ್ಕೊಳ್ಬೇಕು. ಫುಟ್ಬಾಲನ್ನು ನಾವು ಯಾವ ರೀತಿ ಪದಗಳನ್ನು ಬಳಸ್ತೀವಿ ಅಂದರೆ ಸ್ಕೂಪ್ ಅಂತೇಳಿ ಬಳಸ್ತೀವಿ. ಸ್ಕೂಪ್, ಸ್ಟಾಪರ್, ಆಫ್ ಸೈಡ್, ಕಾರ್ನರ್ ಕಿಕ್, ಚಿಪ್ ಪಾಸ್, ಅದಕ್ಕೆ ಲಾಂಗ್ ಪಾಸ್ ಅಂತ ಕೂಡ ಕರಿತೀವಿ. ಚಿಪ್ ಪಾಸ್, ಲಾಪ್ಡೆಡ್ ಅಥವಾ ಟ್ರಿಪ್ಪಿಂಗ್, ಟ್ರೈ ಬೇಕರ್, ಥ್ರೋ ಇನ್, ಪೆನಲ್ಟಿ ಕಿಕ್, ಹೆಡ್ಡಿಂಗ್, ಪಾಸಿಂಗ್, ಥ್ರೋಯಿಂಗ್, ಗೋಲ್ ಕಿಕ್, ಡ್ರೌ ಕಿಕ್, ವಾಲೆ ಕಿಕ್, ಫೇಕಿಂಗ್, ಕಿಕ್ಕಿಂಗ್ ದಿ ಬಾಲ್, ಆಫ್ ವಾಲೆ ಕಿಕ್, ಸ್ಟಪ್ಪಿಂಗ್ ದಿ ಬಾಲ್, ಗೋಲ್ ಕೀಪಿಂಗ್. ಇವೆಲ್ಲ ಪದಗಳು ಏನು ಮಾಡ್ತೀವಿ ನಾವು ಫುಟ್ಬಾಲ್ನಲ್ಲಿ ಬಳಸ್ತೀವಿ. ಈಗ ಫಿಫಾ ಫುಟ್ಬಾಲ್ನಲ್ಲಿ ಭಾರತದ ಪಾತ್ರ ಏನಿದೆ ಅಂತ ಹೇಳಿರಿ. ಭಾರತದಲ್ಲಿ ಫುಟ್ಬಾಲ್ ಆಟವನ್ನು ಯಾವಾಗ ಪ್ರಾರಂಭ ಮಾಡಿದ್ರು ಭಾರತದಲ್ಲಿ ಅಂದರೆ 1878ರಲ್ಲಿ ಭಾರತದಲ್ಲಿ ಪ್ರಾರಂಭ ಆಗ್ತೈತಿ ಫುಟ್ಬಾಲು. ಇಲ್ಲಿ ಯಾರು ಪ್ರಾರಂಭ ಮಾಡ್ತಾರೆ? ಡಾಲ್ ಹೌಸಿ ಕೋಲ್ಕತ್ತಾದಲ್ಲಿ ಫುಟ್ಬಾಲ್ ಕ್ಲಬ್ಬನ್ನು ಏನು ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ. ಭಾರತದಲ್ಲಿ ಫುಟ್ಬಾಲ್ ಟೂರ್ನಮೆಂಟ್ ಕಪ್ ಅಂದರೆ ಅದು ಡ್ಯೂರಂಟ್ ಕಪ್. ಭಾರತದಲ್ಲಿ ನಡೆದಂಥ ಟೂರ್ನಮೆಂಟ್ ಯಾವುದಂದರೆ ಅದು ಡ್ಯೂರಂಟ್ ಕಪ್. ಪ್ರಾರಂಭಿಕ ವಿಶ್ವಕಪ್ ಸೆಣಸಾಟದಲ್ಲಿ ಪ್ರವೇಶಿಸಿ, ಪ್ರಾರಂಭಿಕ ವಿಶ್ವಕಪ್ನಲ್ಲಿ ಏನು ಮಾಡ್ತಾರೆ? ಭಾರತ ಸೆಣಸಾಡಿಸಿ ಪ್ರಧಾನ ಹಂತದಲ್ಲಿ ಆಡಲು ಹೆಣಗುತ್ತಲೇ ಇದೆ. ಚಿಕ್ಕ ಪುಟ್ಟ ದ್ವೀಪಗಳು ಸಹಿತ ಫುಟ್ಬಾಲ್ ಮಹಾಮೇಳದಲ್ಲಿ ಪಾಲ್ಗೊಂಡು ಚಾಂಪಿಯನ್ ಆಗಿವೆ. ಅರ್ಹತಾ ಸುತ್ತಿನ ಹಂತದಲ್ಲಿ 202 ರಾಷ್ಟ್ರಗಳು ಭಾಗವಹಿಸಿದವು. ಪಂದ್ಯಗಳು 2007ರಲ್ಲಿನ ಆಗಸ್ಟ್ನಲ್ಲಿ ಪ್ರಾರಂಭವಾದವು. ಒಟ್ಟು ನಡೆದ ಪಂದ್ಯಾವಳಿಗಳು ಎಷ್ಟಂದರೆ 848. ನವೆಂಬರ್ 2009ರಲ್ಲಿ ಪಂದ್ಯಗಳನ್ನಾಗ್ತವೆ, ಮುಗಿತವೆ. ಏಷ್ಯಾ ಮಹಾಖಂಡದ ಕಡೆಯಿಂದ ಭಾರತವೂ ಸೇರಿದಂತೆ, ಏಷ್ಯಾ ಒಂದು ಮಹಾಖಂಡದಿಂದ ಭಾರತವೂ ಸೇರಿದಂತೆ ಒಟ್ಟು 4 ತಂಡಗಳೇನಾಗ್ತವೆ, ಆಯ್ಕೆ ಆಗ್ತವೆ. ಮೊಟ್ಟ ಮೊದಲ ಪಂದ್ಯದಲ್ಲಿ ಭಾರತ ಏನಾಗ್ತದೆ, ಸೋತು ಹೊರಬಿದ್ದಿತು. ಮೊಟ್ಟ ಮೊದಲ ತಂಡದಲ್ಲಿ ಏನಾಗಿತ್ತು, ಭಾರತ ಸೋತಿ ಹೊರಬೀಳ್ತೈತಿ. ಆಟಗಾರರ ಸಾಮಗ್ರಿಗಳು ನೋಡ್ರಿ. ಆಟಗಾರರಿಗೆ ಸಮವಸ್ತ್ರ ಕಡ್ಡಾಯವಾಗಿರ್ತೈತಿ. ಜೆರ್ಸಿ ಇರ್ತೈತಿ, ನಿಕ್ಕರ್ ಇರ್ತೈತಿ, ಕಾಲು ಚೆಂಡಿನ ಬೂಟ್ ಇರ್ತೈತೆ, ಕಾಲು ಚೀಲ ಇರ್ತೈತೆ, ಗಾರ್ಡ್ ಇವು ಕಡ್ಡಾಯವಾಗಿ ಇರ್ತವೆ. ಗೋಲ್ ಕೀಪರ್ನ ಸಮವಸ್ತ್ರ ಏನಾಗಿರುತ್ತೆ, ಬೇರೆ ಆಗಿರ್ತೈತಿ. ಯಾಕೆ ಡಿಫ್ರೆಂಟಾಗಿ ಕಾಣಬೇಕಲ್ಲ, ಅದಕ್ಕಾಗಿ ಅವ್ರು ಬೇರೆ ಇರ್ತೈತಿ. ಸಂಖ್ಯೆ 1 ಕೊಡಬೇಕು. ಕಾರ್ನರ್ ಬಾವುಟಗಳು 4 ಲೈನ್ ಮನ್ ಬಾವುಟಗಳು, 2 ಗೋಲ್ ಪೋಸ್ಟ್, ನಟ್ 2 ಬೇಕಾಗ್ತೈತಿ. ನಟ್ ಎಷ್ಟು ಬೇಕಾಗ್ತೈತೆ, 2 ಬೇಕಾಗ್ತೈತಿ. ನೋಡ್ರಿ, ಏನೇನಿರಬೇಕಂದ್ರೆ ಜೆರ್ಸಿ ಇರಬೇಕು, ನಿಕ್ಕರ್ ಇರಬೇಕು, ಕಾಲು ಚೆಂಡಿನ ಬೂಟ್ ಇರಬೇಕು, ಕಾಲು ಚೀಲ, ಗಾರ್ಡು ಇವು ಕಡ್ಡಾಯವಾಗಿರಬೇಕು. ಗೋಲ್ ಕೀಪರ್ನ ಸಮವಸ್ತ್ರ ಬೇರೆಯಾಗಿರಬೇಕು. ಸಂಖ್ಯೆಯಲ್ಲಿ 1 ಕೊಡಬೇಕು. ಕಾರ್ನರ್ ಬಾವುಟಗಳು 4, ಲೈನ್ಮನ್ ಬಾವುಟಗಳು 2, ಗೋಲ್ ಪೋಸ್ಟ್ ನಟ್ ಅವು 2 ಬೇಕಾಗ್ತದೆ. ಇದುವರೆಗೂ ಫುಟ್ಬಾಲ್ನಲ್ಲಿ ಇದು ಫುಟ್ಬಾಲ್ ಫಲಿತಾಂಶ ನೋಡಿರಿ. ಇದುವರೆಗೆ ನಡೆದಂಥ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಏನೇನು ಫಲಿತಾಂಶ ಇದೆ, ಏನೇನು ಸ್ಥಾನಗಳಿದೆ ನೋಡ್ರಿ. 1930ರಲ್ಲಿ ಪ್ರಾರಂಭದಲ್ಲಿ ಎಲ್ಲಿ ನಡೀತೈತೆ ಫಸ್ಟು ಫುಟ್ಬಾಲ್ ಅಂದರೆ ಅದು ಉರುಗ್ವೇದಲ್ಲಿ ನಡೀತೈತಿ. ಅಲ್ಲಿ ಅದೇ ನಡೆಸ್ತೈತೆ, ಅದೇ ವಿನ್ ಆಗ್ತೈತೆ. ಯಾವ್ದು ಸೋಲ್ತದೆ ಇಲ್ಲಿ? ಅರ್ಜೆಂಟೀನಾ ಸೋಲ್ತದೆ. 1934ರಲ್ಲಿ ನಡೀತೈತೆ, ಯಾಕೆಂದರೆ 4 ವರ್ಷಕ್ಕೊಂದ್ಸರಿ ನಡಿಬೇಕು. 1930ರಿಂದ 1934 4 ವರ್ಷ ಆಯ್ತದು. ಇಲ್ಲಿ ಇಟಲಿಯಲ್ಲಿ ನಡೀತೈತಿ, ಇಟಲಿನೇ ವಿನ್ ಆಗ್ತೈತೆ. ಸೋಲ್ತದೆ ಯಾವುದು ಅಂದರೆ ಜೊಕೋಸ್ಲೋವಾಕಿಯಾ ಸೋಲ್ತದೆ. ಇಲ್ಲಿ ಇದರ ನೆನಪಾಗ್ತೈತೆ.
1934ರಿಂದ 1938 ಮತ್ತೆ ಪ್ರತಿರ್ಗ ನಾವು ಪ್ರಶ್ನೆಗಳಂತ ನಡೀತೈತೆ. ಅದು ಫ್ರಾನ್ಸ್ನಲ್ಲಿ ನಡೀತೈತೆ. ಇಲ್ಲಿ ಇಟಲಿ ಏನಾಗ್ತೈತಿ, ವಿಜಯಶಾಲಿ ಆಗ್ತೈತಿ. ಅಲ್ಲಿ ಯಾವುದು ಸೋಲ್ತೈತೆ ಅಂದರೆ ಹಂಗೇರಿಯ ಸೋಲ್ತೈತೆ, ಹಂಗೇರಿ ದೇಶ ಸೋಲ್ತೈತೆ. 1950ರಲ್ಲಿ ಬ್ರೆಜಿಲ್ನಲ್ಲಿ ನಡೀತೈತೆ. ಅದು ಉರುಗ್ವೆ ಅಲ್ಲಿ ವಿನ್ ಆಗ್ತೈತಿ, ಬ್ರೆಜಿಲ್ ಸೋಲ್ತೈತಿ. ಇಲ್ಲಿ ಫಸ್ಟ್ ಒಂದು 2-3 ಇಂಪಾರ್ಟೆಂಟ್ ಇರ್ತವೆ, ಒಂದು ನೆನ್ಪಿಟ್ಕೊಳ್ಳಿ. ಲಾಸ್ಟಿಗೆ ಒಂದು 2-3 ನೆನ್ಪಿಟ್ಕೊಳ್ಬೇಕು. ಇವಾಗ 1950 ಎಲ್ಲಿ ನಡೀತದೆ, ಬ್ರೆಜಿಲ್ನಲ್ಲಿ ನಡೀತು, ಉರುಗ್ವೆದಲ್ಲಿ. ಬ್ರೆಜಿಲ್ ಉರುಗ್ವೆ ವಿನ್ ಆದರೆ ಬ್ರೆಜಿಲ್ ರನ್ನರ್ ಅಪ್ ಆಗ್ತೈತೆ. 1954 ಸ್ವಿಟ್ಜರ್ಲ್ಯಾಂಡ್, ಪಶ್ಚಿಮ ಜರ್ಮನಿ ವಿನ್ನು, ಹಂಗೇರಿ ರನ್ನರ್ ಅಪ್ ಆಗ್ತೈತೆ. ಸ್ವಲ್ಪ ಇಂಪಾರ್ಟೆಂಟ್ ಇಲ್ಲ, ಹಾಗೆ ಸ್ಪೀಡಾಗಿ ಹೋಗ್ತಾ ಬಿಡೋದು ಬೇಡ. 1958 ಸ್ವೀಡನ್ನಲ್ಲಿ ನಡೀತೈತೆ. ಅದು ಬ್ರೆಜಿಲ್ ವಿನ್ ಆದರೆ ಸ್ವೀಡನ್ ರನ್ನರ್ ಅಪ್ ಆಗ್ತೈತೆ. 1962 ಚೀಲಿಯಲ್ಲಿ ನಡೀತೈತೆ. ಬ್ರೆಜಿಲ್ ವಿನ್ನು, ಚೆಕೋಸ್ಲೋವಾಕಿಯಾ ರನ್ನರ್ ಅಪ್ ಆಗ್ತೈತೆ. 1966 ಇಂಗ್ಲೆಂಡ್ನಲ್ಲಿ ನಡೀತೈತೆ. ಅದು ಪಶ್ಚಿಮ ಜರ್ಮನಿ ಏನಾಗ್ತೈತಿ, ಇಲ್ಲಿ ರನ್ನರ್ ಅಪ್ ಆಗ್ತೈತೆ, ವಿನ್ನು ಇಂಗ್ಲೆಂಡ್ ಆಗ್ತೈತೆ. 1970ರಲ್ಲಿ ಮೆಕ್ಸಿಕೋ ಬ್ರೆಜಿಲ್ನಲ್ಲಿ ನಡೀತೈತೆ. ಮೆಕ್ಸಿಕೋದಲ್ಲಿ ನಡೀತೈತೆ. ಬ್ರೆಜಿಲ್ ವಿನ್ನರ್ ಆದರೆ ಇಟಲಿ ರನ್ನರ್ ಅಪ್ ಆಗ್ತೈತೆ. 1974ರಲ್ಲಿ ಪಶ್ಚಿಮ ಜರ್ಮನಿಯಲ್ಲಿ ನಡೀತೈತೆ. ಪಶ್ಚಿಮ ಜರ್ಮನಿ ಏನಾಗ್ತೈತಿ, ಇಲ್ಲಿ ಅದೇ ವಿನ್ ಆಗ್ತೈತೆ, ನೆದರ್ಲ್ಯಾಂಡ್ ರನ್ನರ್ ಅಪ್ ಆಗ್ತೈತೆ. ಇವೆಲ್ಲ ಕೇಳೋದಿಲ್ಲ, ಲಾಸ್ಟಿನ ನೋಡೋಣ. 2014 ಗಂಟೆ ಅಷ್ಟೇ ಇದೆ. ಇದು ಬೇರೆ ತಗೋತೀನಿ ನೋಡಿರಿ. 2002ರಿಂದ ತಗೊಳ್ಳಿ. 2002ರಲ್ಲಿ ದಕ್ಷಿಣ ಕೊರಿಯಾದಲ್ಲಿ ನಡೆದಿತ್ತು. ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಚೇಸ್ ನಡೆಸ್ಕೊಡ್ತವೆ. ಇಲ್ಲಿ ಬ್ರೆಜಿಲ್ ವಿನ್ ಆಗಿತ್ತು, ಜರ್ಮನಿ ರನ್ನರ್ ಅಪ್ ಆಗಿತ್ತು. 2006ರಲ್ಲಿ ಜರ್ಮನಿ ನಡೆಸ್ತೈತೆ. ಇಟಲಿ ವಿನ್ನರ್ ಆದರೆ ಫ್ರಾನ್ಸ್ ರನ್ನರ್ ಅಪ್ ಆಗ್ತೈತೆ. 2010ರಲ್ಲಿ ಇಲ್ಲೇನಾಗ್ತೈತಿ, ದಕ್ಷಿಣ ಆಫ್ರಿಕಾ ನಡೆಸ್ತೈತೆ. ಸ್ಪೇನು ಮತ್ತು ನೆದರ್ಲ್ಯಾಂಡು ಏನಾಗ್ತೈತಿ, ಇಲ್ಲಿ ವಿನ್ನರ್ ಆಗ್ತವೆ. ಇದನ್ನು ಕೂಡ ಬೇಡ, ನೋಡೋಣ ಇನ್ನೂ ಸ್ವಲ್ಪ ಮುಂದೆ. 2018, 2022 ನೆನ್ಪಿಟ್ಕೊಳ್ಳಿ. ಈಗ 2018 ನೋಡಿರಿ, ರಷ್ಯಾದಲ್ಲಿ ನಡೀತೈತೆ. ಫ್ರಾನ್ಸ್ ಏನಾಗ್ತೈತಿ, ಇಲ್ಲಿ ವಿನ್ ಆದರೆ ಕ್ರೊವೇಷಿಯಾ ಏನಾಗ್ತೈತೆ, ರನ್ನರ್ ಅಪ್ ಆಗ್ತೈತೆ. 2002ರಲ್ಲಿ ಏನಾಗ್ತೈತಿ, 2022ರಲ್ಲಿ ಕತಾರ್ ದೇಶ ನಡೆಸ್ಕೊಡ್ತೈತೆ. ಅರ್ಜೆಂಟೀನಾ ಅಲ್ಲಿ ವಿನ್ ಆಗ್ತೈತೆ, ಫ್ರಾನ್ಸ್ ರನ್ನರ್ ಅಪ್ ಆಗ್ತೈತೆ. 2022ರಲ್ಲಿ ಕತಾರ್ದಲ್ಲಿ ವಿನ್ ಆಗಿದ್ದು ಯಾವುದು, ಅರ್ಜೆಂಟೀನಾ. ರನ್ ಆಗಿದ್ದು ಫ್ರಾನ್ಸ್. 2026ರಲ್ಲಿ ಕೆನಡಾ, ಮೆಕ್ಸಿಕೋ, ಅಮೇರಿಕಾ ಸೇರಿ ನಡೆಸ್ಕೊಡ್ತವೆ. ಇಂಪಾರ್ಟೆಂಟ್ ಇದು ಇನ್ನೂ ಏನಾಗಿಲ್ಲ, ನಿರ್ಧಾರವಾಗಿಲ್ಲ. ಯಾರು ಇದನ್ನು ನಡೆಸಿಲ್ಲ. ಇದು ಇನ್ನು ನಡೆಸ್ತೈತಿ, ಆದರೆ ಈಗ ನಡೆದಿಲ್ಲ. 2026ರದ್ದು ನಡೆದಿಲ್ಲ. 2022ರಲ್ಲಿ ನಡೆದಾಗಾದರೆ 2022ರದ್ದು ಇಂಪಾರ್ಟೆಂಟು. ಯಾಕಂದರೆ 2026 ನಡೆದಿಲ್ಲ, ಇದೇ ಕೇಳ್ತಾರೆ. ಹಾಗಾಗಿ 2022ರಲ್ಲಿ ಕತಾರ್ದಲ್ಲಿ ನಡೀತೈತೆ. ಅರ್ಜೆಂಟೀನಾ ವಿನ್ನರ್ ಆದರೆ ಫ್ರಾನ್ಸ್ ರನ್ನರ್ ಅಪ್ ಆಗ್ತೈತೆ. ಮುಂದಿಂದು 2030ರಲ್ಲಿ ಮೊರಾಕೋ, ಪೋರ್ಚುಗಲ್, ಸ್ಪೇನ್ ಸೇರಿ ಏನು ಮಾಡ್ತೇವೆ, ನಡೆಸ್ಕೊಡ್ತೇವೆ. ಇದನ್ನು ಕೂಡ ಇಲ್ಲಿ ಇನ್ನು ವಿನ್ನರ್ ಆಗಿಲ್ಲ. ಇದನ್ನು ಕೂಡ ನಡೆದಿಲ್ಲ. 2026 ನಡೆದಿಲ್ಲ ಅಂದರೆ ಇವನು ಕೂಡ ನಡೆದಿಲ್ಲ. 2034ರವರೆಗೆ ಕಟ್ಟಿದ್ದಾರೆ. ಅಲ್ಲಿ ಕೂಡ ಸೌದಿ ಅರೇಬಿಯಾದಲ್ಲಿ ನಡೀತೈತೆ. ಆದರೆ ವಿನ್ನರ್ ಇನ್ನು ಮೆನ್ಷನ್ ಆಗಿಲ್ಲ, ಅಲ್ಲಿ ಇನ್ನೂ ನಡೆದಿಲ್ಲ ಅಂತ ಅರ್ಥ. ಭಾರತದ ಪ್ರಸಿದ್ಧ ಆಟಗಾರರ ಪರಿಚಯ. I.M. ವಿಜಯನ್. ಇನ್ ವಲ್ಲಪಿನ್ ಮಣಿ ವಿಜಯನ್ 1969ರಲ್ಲಿ ಜನಿಸ್ತಾರೆ. ಕೇರಳ ರಾಜ್ಯದವರು. ಅರ್ಜುನ್ ಪ್ರಶಸ್ತಿ ಪಡೆದಿರ್ತಾರೆ. 1989ರಲ್ಲಿ ಭಾರತವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿರ್ತಾರೆ. 2003ರ ಹೈದರಾಬಾದ್ನಲ್ಲಿ ನಡೆದಂಥ ಅಫ್ರೋ ಏಷ್ಯನ್ ಕ್ರೀಡಾಕೂಟದಲ್ಲಿ ಭೂತಾನ್ ವಿರುದ್ಧ ಕೇವಲ 12 ಸೆಕೆಂಡ್ಗಳಲ್ಲಿ ಗೋಲು ಹೊಡೆದ ಖ್ಯಾತಿ ಇವರಿಗೆ ಸಲ್ತೈತೆ. ಇವರು ಮಲಯಾಳಂ ಚಿತ್ರದಲ್ಲಿ ನಟಿಸಿರ್ತಾರೆ. ಇಲ್ಲೇನು ಇಂಪಾರ್ಟೆಂಟ್ ಇರೋ ಹತ್ರ ಕೇಳೋದು, ಇವ್ರ ಮೇಲೆ ಕೇಳೋದೇನು ಅಷ್ಟೇನು ಇಂಪಾರ್ಟೆಂಟ್ ಏನಿಲ್ಲ. ಈಗ ಬಾಯ್ಚುಂಗ್ ಬುಟಿಯಾ ಇಲ್ಲೇನು ಕೇಳ್ಬೋದು ಅಂದರೆ I.M. ವಿಜಯನ್ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದರು ಅಂಥೇಳಿ ಕೇಳ್ಬೋದು. ಬಾಯ್ಚುಂಗ್ ಬುಟಿಯಾ 1976 ಡಿಸೆಂಬರ್ 15ರಂದು ಜನಿಸ್ತಾರೆ. ಸಿಕ್ಕಿಂ ರಾಜ್ಯದವರು ಇವರು. ಇಲ್ಲಿ ಏನೇನು ಮಾಡ್ತಾರೆ ಅಂದರೆ ಇವರು ಸುಬ್ರತೋ ಕಪ್ನಲ್ಲಿ ಏನು ಮಾಡ್ತಾರೆ, ಸಾಧನೆಯನ್ನು ಮಾಡ್ತಾರೆ. ಸುಬ್ರತೋ ಕಪ್ನಲ್ಲಿ ಸಾಧನೆ ಮಾಡಿದವರು ಯಾರು ಅಂದರೆ ಈ ಒಂದು ಬಾಯ್ಚುಂಗ್ ಬುಟಿಯಾ ಆಗಿರ್ತಾರೆ. ಇವರಿಗೂ ಕೂಡ ಅರ್ಜುನ್ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಜರ್ನೈಲ್ ಸಿಂಗ್ ಇವ್ರು ನೋಡ್ರಿ, ಇವ್ರ ಹತ್ರ ಏನು ಇಂಪಾರ್ಟೆಂಟ್ ಅದ, ಇವ್ರ ಮೇಲೆ ಏನು ಪ್ರಶ್ನೆ ಬರ್ತದೆ ಅಷ್ಟೇ ಕೇಳ್ತೀನಿ.
ಇಲ್ಲಿ ಕೂಡ ಇರೋ ಏನೂ ಇಂಪಾರ್ಟೆಂಟ್ ಇಲ್ಲ. ಇವ್ರ ಮೇಲೆ ಕೇಳುವಂಥ ಪ್ರಶ್ನೆಗಳು ಏನಿಲ್ಲ. ಇವಾಗ ಪಿ ಕೆ ಬ್ಯಾನರ್ಜಿ, ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ, ಕೇಳೋದಿಲ್ಲ ನಾನು. ಇಲ್ಲಿದೆ ನೋಡ್ರಿ, ಅರ್ಜುನ್ ಪ್ರಶಸ್ತಿ ಸಿಗ್ತೈತೆ, ಪದ್ಮಶ್ರೀ ಪ್ರಶಸ್ತಿ ಸಿಗ್ತೈತೆ. ಇವ್ರಿಗೆ ಏನಂತ ಕರಿತೀವಿ ಅಂದರೆ ಸಹಸ್ರಮಾನದ ಆಟಗಾರ ಅಂತೇಳಿ ಕರಿತೀವಿ. ಏನು ಇಂಪಾರ್ಟೆಂಟ್ ಇದು? ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವ್ರ ಪೂರ್ಣ ಹೆಸರು ಪಿ ಕೆ ಬ್ಯಾನರ್ಜಿ ಅಂತೇಳಿ ಕರಿತೀವಿ. ಇವ್ರಿಗೆ ಏನಂತ ಕರಿತೀವಿ? ಸಹಸ್ರಮಾನದ ಆಟಗಾರ ಅಂತೇಳಿ ಕರಿತೀವಿ. ಸಹಸ್ರಮಾನದ ಆಟಗಾರ ಎಂಬ ಬಿರುದನ್ನು ಯಾರಿಗಿದೆ ಅಂತೇಳಿ ಕೇಳ್ತಾರೆ. ಅವಾಗ ನಾವು ಯಾರು ನೆನ್ಪಿಟ್ಕೋಬೇಕು? ಪಿ ಕೆ ಬ್ಯಾನರ್ಜಿ ಅವ್ರದ್ದು ನೆನ್ಪಿಟ್ಕೋಬೇಕು. ಪ್ರಸಿದ್ಧ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು ಎಡ್ರನ್ ಗ್ಯಾರಂಟಿಸ್ ಡೋ ನೆಸ್ಸಿಮೆಂಟೋ. ಇವರಿಗೆ ನಾವು ಪೀಲೆ ಅಂತೇಳಿ ಕರಿತೀವಿ. ಪೀಲೆ ಅಂದರೆ ನಮಗೆ ಹೆಚ್ಚು ಪರಿಚಿತವಾಗಿರ್ತೈತೆ, ಹಾಗಾಗಿ ಪೀಲೆ ಅಂತೇಳಿ ನೆನ್ಪಿಟ್ಕೊಳ್ಳಿ. ಅವ್ರ ಪೂರ್ಣ ಹೆಸರು ಕೇಳಿದ್ರೆ ಎಡ್ರನ್ ಗ್ಯಾರಂಟಿಸ್ ಡೋ ನೆಸ್ಸಿಮೆಂಟೋ ಅಂತ ಅರ್ಥ. ಪೀಲೆ ಎಂದರೆ ಪ್ರಸಿದ್ಧವಾಗಿರುವಂಥ ಇವರು ಫುಟ್ಬಾಲ್ ಆಟದ ದಂತಕಥೆ ಅಂತ ಇವರನ್ನು ನಾವು ಕರಿತೀವಿ. ಇವರನ್ನು ಕಪ್ಪು ಹವಳ, ಬ್ಲ್ಯಾಕ್ ಪೆರಲ್ ಅಂತೇಳಿ ಕರಿತೀವಿ. ಯಾರಿಗೆ? ಪೀಲೆ ಅವರಿಗೆ. ಇವರ ತಂದೆ ಯಾರಂದರೆ ಡೋಂಡಿನೋ ಇವರಿಂದ ಫುಟ್ಬಾಲ್ ಆಟಗಾರರ ಒಂದು ಕೌಶಲ್ಯನ ಕಲ್ತ್ಕೊಳ್ತಾರೆ. ಇವರು 1360 ಪ್ರಥಮ ದರ್ಜೆ ಪಂದ್ಯಾಟಗಳನ್ನು ಆಡಿ 1280 ಗೋಲ್ಗಳನ್ನು ಇವರು ಗಳಿಸ್ಕೊತಾರೆ. 92 ಬಾರಿ ಹ್ಯಾಟ್ರಿಕ್ ಸಾಧನೆಯನ್ನು ಕೂಡ ಮಾಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ಡಿಗೋ ಅರ್ಮಂಡೆ ಮರ್ಡೋನಾ ಇವರು ಕೂಡ ಇಂಪಾರ್ಟೆಂಟ್. ಇವರೆಲ್ಲ ಅಂತಾರಾಷ್ಟ್ರೀಯ ಪ್ಲೇಯರ್ಸು. ಇವ್ರಿಗೆ ಏನಂತ ಕರಿತೀವಿ ನಾವು ಅಂತಂದರೆ ನೋಡ್ರಿ, ಇವ್ರು 2 ಗೋಲ್ಗಳು ಗಳಿಸ್ತಾರೆ. ಒಂದು ಏನೇನಿಲ್ಲ ಇಂಪಾರ್ಟೆಂಟ್ ಇರೋದು ಅಷ್ಟೇ ಹೇಳ್ತಾಯಿದ್ದೀನಿ. ಇವ್ರು 2 ಗೋಲ್ಗಳು ಗಳಿಸ್ತಾರೆ ನೋಡ್ರಿ. ಇಂಗ್ಲೆಂಡ್ ವಿರುದ್ಧ ಸಿಡಿಸಿರುವಂಥ 2 ಗೋಲುಗಳು ಅವಿಸ್ಮರಣೀಯ. ಮೊದಲನೇದು ಯಾವುದು? ಹ್ಯಾಂಡ್ ಆಫ್ ಗಾಡ್ ಅಂತೇಳಿ ಕರಿತೀವಿ. ಹ್ಯಾಂಡ್ ಆಫ್ ಗಾಡ್ ಅಂತೇಳಿ ಕರೆದ್ರೆ. ಎರಡನೇದು ದಿ ಗೋಲ್ ಆಫ್ ಸೆಂಚುರಿ ಅಂತೇಳಿ ಕರಿತೀವಿ. ಫಸ್ಟ್ನೇದೇನು ಹ್ಯಾಂಡ್ ಆಫ್ ಗೋಲ್ ಮತ್ತು ಎರಡನೇದು ದಿ ಸೆಂಚುರಿ ಅಂತೇಳಿ ಕರಿತೀವಿ. ದಿ ಗೋಲ್ ಆಫ್ ಸೆಂಚುರಿ, ಇವೆರಡು ಇಂಪಾರ್ಟೆಂಟ್ ಇದೆ. ಇವಾಗ ರೊನಾಲ್ಡೋ ನೋಡಿರಿ, ರೊನಾಲ್ಡೋ ಏನು ಇಂಪಾರ್ಟೆಂಟ್ ಇದೆ? ಇವ್ರಿಗೆ ಏನಂತ ಕರಿತೀವಿ? ದಿ ಫಿನಾಮಿಸಿಸ್ ಅಂತೇಳಿ ನಾವು ರೊನಾಲ್ಡೋ ಅವರನ್ನು ಕರಿತೀವಿ. ಇವ್ರದ್ದು ಇಂಪಾರ್ಟೆಂಟ್ ಅಷ್ಟೇ. ಇವಾಗ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ MCQ ಇದ್ದಾವೆ. ಈ ಒಂದು MCQ ಅನ್ನು ತಿಳ್ಕೊಳ್ಳೋಣ. ಪ್ರಸ್ತುತ ಇಂಗ್ಲೀಷ್ ಫುಟ್ಬಾಲ್ ಅನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅದಕ್ಕೆ ಸಾಕಾರ್ ಅಂತೇಳಿ ಕರಿತೀವಿ. ಮೊಟ್ಟ ಮೊದಲ ವಿಶ್ವಕಪ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತಂದರೆ ಉರುಗ್ವೇದಲ್ಲಿ ನಡೀತೈತೆ. 1930 ಅದೇ ವಿನ್ ಆಗ್ತೈತೆ. ಇಲ್ಲಿ ಭಾರತ ಫುಟ್ಬಾಲ್ ತಂಡ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡ ವರ್ಷ ಯಾವುದು ಅಂದರೆ 1948 ಏನಾಗ್ತೈತೆ? ಪಾಲ್ಗೊಳ್ತೈತೆ. ಒಲಿಂಪಿಕ್ನಲ್ಲಿ ಫುಟ್ಬಾಲ್ ಪ್ರವೇಶ ಮಾಡಿದ್ದು ಯಾವಾಗ ಅಂದರೆ 1900 ಪ್ರವೇಶ ಮಾಡ್ತೈತೆ. ಪೆನಲ್ಟಿ ಸ್ಪಾಟ್ ಗೋಲ್ ಲೈನ್ ಮಧ್ಯದಿಂದ ಎಷ್ಟು ದೂರ ಐತೆ ಅಂದರೆ 12 ಗಜಗಳು, 12 ಯಾರ್ಡ್ ದೂರ ಇರ್ತೈತಿ. ಪೆನಲ್ಟಿ ಆರ್ಚ್ 9.15 ಮೀಟರ್ ಅಂದರೆ 10 ಯಾರ್ಡ್ ಅಥವಾ ಗಜ ಅಂತೇಳಿ ನಾವು ಕರಿತೀವಿ. ಗೋಲ್ ಪೋಸ್ಟ್ ದಪ್ಪ ಎಷ್ಟಿರ್ತೈತಿ? ಗೋಲ್ ಪೋಸ್ಟ್ ದಪ್ಪ 5 ಅಂಗುಲ ಇರ್ತೈತಿ. ಇದೇನು ಗೋಲ್ ಪೋಸ್ಟ್ನ ದಪ್ಪ. ಅಂಗುಲ ಅಂದ್ರೆ 1, ಇಂಚ್ ಅಂದ್ರೆ 1. ಅದಕ್ಕೆ ಸೆಂಟಿಮೀಟರ್ ಕೇಳಿದ್ರೆ 12 ಸೆಂಟಿಮೀಟರ್ ಗೋಲ್ ಪೋಸ್ಟ್ನ ದಪ್ಪ. ಫುಟ್ಬಾಲ್ ಆಡಿಸಲು ಅಧಿಕಾರಿಗಳು ಯಾವ ರೀತಿ ಚಲನೆ ಮಾಡಬೇಕು ಅಂದರೆ ಡೈಗ್ನಲ್ ರೀತಿಯಲ್ಲಿ ಅವರು ಚಲನೆಯನ್ನು ಮಾಡಬೇಕು. ಅರ್ಜೆಂಟೀನಾದ ದೇಶದ ಫುಟ್ಬಾಲ್ ಯಾರು? ಅರ್ಜೆಂಟೀನಾದವರು ಮಾಂತ್ರಿಕ ಡೆಂಗೋ ಮರಡೋನಾ. ಇವ್ರು ಏನು ಮಾಡ್ತಾರೆ? 2 ಗೋಲುಗಳನ್ನು ಇವರು ಗಳಿಸ್ತಾರೆ. 2 ಗೋಲುಗಳಿಂದ ಇವರು ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ. 1938 ವಿದೇಶಿ ನೆಲದಲ್ಲಿ ವಿಶ್ವಕಪ್ ಫುಟ್ಬಾಲ್ ಗೆದ್ದ ಮೊದಲ ತಂಡ ಯಾವುದು? ನೋಡಿರಿ, ಇದು ಹೆಂಗೆ ಕ್ವಶನ್ ಇದೆ ಅಂದರೆ 1938 ನಡೆದಂತಹ ಒಂದು ವಿಶ್ವಕಪ್ ಫುಟ್ಬಾಲ್ನಲ್ಲಿ ವಿದೇಶದಲ್ಲಿ ನಡೆದಿರ್ತದಲ್ಲ, ಆ ಒಂದು ವಿದೇಶಿ ನೆಲದಲ್ಲಿ ಫುಟ್ಬಾಲ್ ಗೆದ್ದಂತಹ ಮೊದಲ ತಂಡ ಯಾವುದು ಅಂತಂದರೆ ಅದು ಇಟಲಿ ಆಗಿರ್ತೈತಿ. 1987 ವಿಶ್ವಕಪ್ ಫುಟ್ಬಾಲ್ನಲ್ಲಿ ಗೋಲ್ ಕೀಪರ್ ಆಗಿ ಹಾಗೂ ತಂಡದ ನಾಯಕನಾಗಿ ಇಟಲಿ ವಿಶ್ವಕಪ್ ಗೆಲ್ಲಿಸಿದವರು ಯಾರಂದರೆ ಜೋಫ್. 1982 ವಿಶ್ವಕಪ್ ಫುಟ್ಬಾಲ್ನಲ್ಲಿ ಗೋಲ್ ಕೀಪರ್ ಆಗಿ ಮತ್ತು ತಂಡದ ನಾಯಕರಾಗಿ 2 ಕೆಲಸ ಇವರೇ ಮಾಡ್ತಾರೆ. ಆ ಒಂದು ಪಾತ್ರವನ್ನು ನಿರ್ವಹಿಸಿ ಅಲ್ಲಿ ವಿಶ್ವಕಪ್ ಗೆಲ್ಲಿಸಿದವರು ಯಾರಂದರೆ ಅವ್ರು ಯಾರಪ್ಪ ಅಂತಂದರೆ ಅದು ಜೋಫ್. 1976 1983 ಸತತ ಯುರೋಪಿನ ಫುಟ್ಬಾಲ್ ಪ್ರಶಸ್ತಿ ಪಡೆದ ಆಟಗಾರ ಯಾರಂದರೆ ಮೈಕಲ್
ಪ್ಲಾಂಟಿಂಗ್. ಯೂರೋ ಕಪ್ ಸಂಬಂಧಿಸಿದ್ದು ಎದಕ್ಕೆ ಸಂಬಂಧಪಟ್ಟಿದೆ? ಯೂರೋ ಕಪ್ ಎದ್ರಲ್ಲಿ ಕೊಡ್ತಾರೆ ಅಂದರೆ ಇದು ಫುಟ್ಬಾಲ್ಗೆ ಕೊಡ್ತಾರೆ. ಫುಟ್ಬಾಲ್ ಮಾಂತ್ರಿಕ ಹೆಸರಂತ ಫುಟ್ಬಾಲ್ ಸ್ಟಾರ್ ಹಾಟ್ ಶಾಟ್ ಚಲನಚಿತ್ರದಲ್ಲಿ ನಟಿಸಿದವರು ಯಾರು ಅಂದರೆ ಅದು ಪೀಲಿ. ವೆಂಬ್ಲಿ ಫುಟ್ಬಾಲ್ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ಎಲ್ಲಿದೆ? ಲಂಡನ್ನಲ್ಲಿದೆ. ಅತ್ಯಂತ ಹಳೆಯದಾದ ಫುಟ್ಬಾಲ್ ಪಂದ್ಯ 1888ರಲ್ಲಿ ಸಿಮ್ಲಾದಲ್ಲಿ ಡ್ಯೂರೆಂಟ್ ಕಪ್ ಪಂದ್ಯಾವಳಿ ಏನಾಗ್ತೈತೆ ಪ್ರಾರಂಭಿಸ್ತಾರೆ. ಅತ್ಯಂತ ಹಳೆಯದಾದ ಯಾವುದಂದರೆ ಅದು ಡ್ಯೂರೆಂಟ್ ಕಪ್ ಆಗಿರ್ತೈತೆ. ರಾಷ್ಟ್ರೀಯ ಫುಟ್ಬಾಲ್ ಪಂದ್ಯ ಗೆದ್ದವರಿಗೆ ನೀಡುವ ಟ್ರೋಫಿಗಳು ಯಾವುವೆಂದರೆ ಅದು ಪ್ರಥಮ ಸ್ಥಾನ ಬಂದಿದೆ ಅಂದರೆ ಸಂತೋಷ್ ಟ್ರೋಫಿ ನೀಡ್ತಾರೆ. 2ನೇ ಸ್ಥಾನ ಬಂದಿದೆ ಅಂದರೆ ಕಮಲಗುಪ್ತ ಪ್ರಶಸ್ತಿ ನೀಡ್ತಾರೆ. 3ನೇ ಸ್ಥಾನ ಬಂದಿದೆ ಅಂದರೆ ಸಂಪಂಗಿ ಪ್ರಶಸ್ತಿ ನೀಡ್ತಾರೆ. ಭಾರತದಲ್ಲಿ ಪ್ರತಿ ವರ್ಷ ನಡೆಸಲಾಗುವ ಏಕೈಕ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿಗಳು ನೆಹರು ಗೋಲ್ಡ್ ಕಪ್. ನೋಡಿರಿ, ಭಾರತದಲ್ಲಿ ಪ್ರತಿ ವರ್ಷ ನಡೆಸ್ತಾರೆ. ಭಾರತದಲ್ಲಿ ಪ್ರತಿ ವರ್ಷ ನಡೆಸುವಂಥ ಅಂತಾರಾಷ್ಟ್ರೀಯ ಒಂದು ಫುಟ್ಬಾಲ್ ಪಂದ್ಯಾವಳಿ ಇದು ಆಗಿರ್ತೈತೆ. 1948ರಲ್ಲಿ ಭಾರತವು ಲಂಡನ್ ಒಲಿಂಪಿಕ್ಸ್ನಲ್ಲಿ ಫುಟ್ಬಾಲ್ ಪಂದ್ಯಾಡಲು ಭಾಗವಹಿಸಿದೆ. ಮೊದಲ ಬಾರಿಗೆ ಯಾವಾಗ ಭಾಗವಹಿಸಿದ್ರೆ 1948ರಲ್ಲಿ. ಸಾಕಾರನ್ನು ಫುಟ್ಬಾಲ್ ಎಂದು ಹೆಸರು ಬದಲಾಯಿಸಿದವರು ಯಾರು? ಸಾಕಾರ ಅಂತ ಇರ್ತೈತೆ ಫಸ್ಟ್ ಫುಟ್ಬಾಲ್ ಹೆಸರು, ಅದಕ್ಕೆ ಸಾಕಾರದಿಂದ ಫುಟ್ಬಾಲ್ ಮಾಡ್ತಾರೆ. ಅವ್ರು ಯಾರಪ್ಪ ಅಂದರೆ ಚಾರ್ಲ್ಸ್ ರೇಫರ್ಡ್ ಬ್ರೌನ್. ಎಷ್ಟರಲ್ಲಿ ಮಾಡ್ತಾರೆ? 1863ರಲ್ಲಿ ಮಾಡ್ತಾರೆ. ಗೋಲ್ ಲೈನಿಂದ ಪೆನಲ್ಟಿ ಸ್ಪಾಟ್ಗೆ ಎಷ್ಟು ದೂರ ಇರ್ತೈತೆ ಅಂದರೆ 12 ಯಾರ್ಡ್ ಇರ್ತೈತೆ. ಗೋಲ್ ಲೈನ್ ಮಾಡೋದರಿಂದ ಪೆನಲ್ಟಿ ಸ್ಪಾಟ್ಗೆ ಎಷ್ಟಿರ್ತಂದರೆ 12 ಯಾರ್ಡ್ ಇರ್ತೈತೆ. ಡಿಯೋ ಡಿಜನೈರೋ ಮೈದಾನವನ್ನು ಮರಕಾನಾ ಕ್ರೀಡಾಂಗಣ ಮತ್ತು ಮರಿಯೋ ಫೆಲೋ ಕ್ರೀಡಾಂಗಣ ಎಂಬ 2 ಹೆಸರುಗಳನ್ನು ಕರೀತಾರೆ. ರಿಯೋ ಡಿಜನೈರೋದಂಥ ಮೈದಾನದಲ್ಲಿ ಮರಕಾನಾ ಕ್ರೀಡಾಂಗಣ, ಮಾರಿಯೋ ಫೆಲೋ ಕ್ರೀಡಾಂಗಣ ಅಂತ 2 ಹೆಸರುಗಳು ಕರಿತೀವಿ. ಶರ್ಸೀಲ್ಡ್ ಫುಟ್ಬಾಲ್ ಕ್ಲಬ್ ಯಾವಾಗ ಸ್ಥಾಪನೆ ಆಯ್ತಂದರೆ 1850ರಲ್ಲಿ ಪ್ರಾರಂಭ ಆಗ್ತದೆ. ಭಾರತದ ತುಂಬ ಹಳೆಯದು ಇದನ್ನು ಕೂಡ. ಇದು ಕ್ಲಬ್ಬು, ಅದು ಕಪ್ ನೋಡಿ. ಡ್ಯೂರೆಂಟ್ ಕಪ್ ಅಂದರೆ ಅದು ಕಪ್, ಅದು ಇದು ಹಳೆಯದು. ಯಾವುದಿದು? ಕ್ಲಬ್ ಇದು. ಬೈಸಿಕ್ಲೇಟ ಎಂದರೆ ತಲೆಯ ಮೇಲ್ಭಾಗದಲ್ಲಿ ಒದೆಯುವುದು ಅಂತ ಅರ್ಥ. ಬ್ರೆಜಿಲ್ನ ಫುಟ್ಬಾಲ್ ಆಟಗಾರನಾದಂತಹ ಡೊಮಿಂಗೋಸ್ ಡ ಗುಯಾ ಅವರನ್ನು ಡಿವೈನೋ ಮೇಸ್ಟ್ರ ಅಥವಾ ದಿ ಡಿವೈನ್ ಮಾಸ್ಟರ್ ಎಂಬ ಅಡ್ಡ ಹೆಸರಿನಿಂದ ಇಟಲಿಯ ಜನ ಕರೀತಾಯಿದ್ರು. ಯಾರಿಗೆ? ಬ್ರೆಜಿಲ್ನ ಫುಟ್ಬಾಲ್ ಆಟಗಾರನಾದಂತಹ ಡೊಮಿಂಗೋ ಡ ಗುಯಾ ಅವರನ್ನು ಡಿವೈನೋ ಮೇಸ್ಟ್ರ ಅಥವಾ ದಿ ಡಿವೈನ್ ಮಾಸ್ಟರ್ ಅಂತೇಳಿ ಅಡ್ಡ ಹೆಸರಿನಿಂದ ಕರಿತೀವಿ. ಇಟಲಿಯ ಜನ ಅವರನ್ನು ಆ ರೀತಿ ಕರಿತಾಯಿದ್ರು. ಪೀಲೆ ಫೇಸ್ ಎಂದು ಇಂಗ್ಲೀಷ್ ಫುಟ್ಬಾಲ್ ಆಟಗಾರನಾದಂತಹ ಸ್ಟೀವ್ ಬ್ಲೂಮರ್ ಅವರನ್ನು ಅಡ್ಡ ಹೆಸರಿನಿಂದ ಕರಿತಾಯಿದ್ರು. ಪೀಲೆ ಫೇಸ್ ಅಂತೇಳಿ ಇಂಗ್ಲೀಷ್ ಫುಟ್ಬಾಲ್ ಆಟಗಾರನಾದಂತಹ ಸ್ಟೀವ್ ಬ್ಲೂಮರ್ ಅವರಿಗೆ ಏನಂತ ಕರಿತಾಯಿದ್ರು? ಸ್ಟೀವ್ ಬ್ಲೂಮರ್ ಅವರಿಗೆ ಪೀಲೆ ಫೇಸ್ ಅಂತೇಳಿ ಕರಿತಾಯಿದ್ರು. 1970ರ ಪ್ರಪ್ರಥಮವಾಗಿ ಯುರೋಪಿಯನ್ ಫುಟ್ಬಾಲ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದಂತಹ ಜರ್ಮನಿಯ ಆಟಗಾರ ಯಾರಂದರೆ ಜೆಡ್ ಮುಲ್ಲರ್. 1970ರಲ್ಲಿ ಪ್ರಥಮವಾಗಿ ಯುರೋಪಿಯನ್ ಫುಟ್ಬಾಲ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಯಾರು? ಜೆರ್ಡ್ ಮುಲ್ಲರ್ ಅವರು. ಫಿಫಾ ಸ್ಥಾಪಿಸಿದ ಸದಸ್ಯ ರಾಷ್ಟ್ರಗಳು ಯಾವ್ಯಾವು? ನೆದರ್ಲ್ಯಾಂಡ್, ಬೆಲ್ಜಿಯಂ, ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಫ್ರಾನ್ಸ್ ಮತ್ತು ಸ್ವೀಡನ್. ನೋಡಿ, ನೆದರ್ಲ್ಯಾಂಡ್, ಬೆಲ್ಜಿಯಂ, ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಫ್ರಾನ್ಸ್, ಸ್ವೀಡನ್. ಇಷ್ಟು 7 ರಾಷ್ಟ್ರಗಳಲ್ಲಿ ಬರ್ತವೆ. ಪೀಲೆಯ ನಿಜವಾದ ಹೆಸರೇನು? ಎಡ್ಸನ್ ಅರೆಂಟಸ್ ಡೋ ನಾಸಿಮೆಂಟೋ. 22 ವರ್ಷಗಳಲ್ಲಿ ಏನು ಮಾಡ್ತಾರೆ? 22 ವರ್ಷಗಳಲ್ಲಿ 1277 ಗೋಲುಗಳನ್ನು ಇವರು ಗಳಿಸ್ತಾರೆ. ಅದರಲ್ಲಿ 1352 ಪಂದ್ಯಗಳು ಆಡಿದ ದಾಖಲೆ ಇರ್ತದೆ. ಗೋಲ್ ಎಷ್ಟು ಮಾಡಿದ್ದಾರೆ? 1277. ಆಡಿದ ಪಂದ್ಯಗಳೆಷ್ಟು? 1352. ಪೆನಲ್ಟಿ ಶೂಟ್ ಔಟ್ ನಿಯಮವನ್ನು ಯಾರು ಪರಿಚಯ ಮಾಡಿದರೆ? ವಿಲಿಯಂ ಮೆಕರಾನ್ ಅವರು ಪೆನಲ್ಟಿ ಶೂಟ್ ಅನ್ನುವಂಥ ನಿಯಮವನ್ನು ಪರಿಚಯ ಮಾಡಿಕೊಡ್ತಾರೆ. 11 ಜನ ಆಟಗಾರರು ಫುಟ್ಬಾಲ್ನಲ್ಲಿ ಉನ್ನತೀಕರಿಸಿದ್ದು ಎಷ್ಟಾಗೆ ಅಂತಂದರೆ ಅದು 1870ರಲ್ಲಿ ಮಾಡ್ತಾರೆ. 11 ಜನ ಇರಬೇಕಂದ್ರೆ ಅವರು ನಿಯಮವನ್ನು ಮಾಡ್ತಾರೆ. UEFA ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್
ಅಸೋಸಿಯೇಷನ್, ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಅಂತೇಳಿ ಕರಿತೀವಿ, UEFA. ಪ್ರಪ್ರಥಮವಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಭಾರತದ ಫುಟ್ಬಾಲ್ ಪಟು ಯಾರು ಅಂದರೆ ಗುಸ್ತಾ ಬೆಹರಿ ಪಾಲ್ 1962ರಲ್ಲಿ ಪಡೀತಾರೆ. ಫುಟ್ಬಾಲ್ ಆಟಕ್ಕೆ ಸಂತೋಷ ಟ್ರೋಫಿಯನ್ನು ಯಾವಾಗ ಕೊಡ್ತಾಯಿದ್ದೀವಿ, ಯಾವಾಗಿಂದ ಕೊಡ್ತಾಯಿದ್ದೀವಿ ಅಂದರೆ 1941ರಿಂದ ಕೊಡ್ತಾಯಿದ್ದೀವಿ. ಫುಟ್ಬಾಲ್ ಆಟದಲ್ಲಿ ಬದಿಗೆರೆಯನ್ನು ಏನಂತ ಕರಿತೀವಿ, ಟಚ್ ಲೈನ್ ಅಂತೇಳಿ ಕರಿತೀವಿ. ಫುಟ್ಬಾಲ್ ಆಟದಲ್ಲಿ ಬೈಸಿಕಲ್ ಕಿಕ್ ಅನ್ನು ಪರಿಚಯಿಸಿದವರು ಯಾರಂದರೆ ಲಿಯೋನಿದಾಸ್ ಡಿಸೆಲ್ಲಾ. ಡಿಫೆಂಡರು ಅಥವಾ ತೀರಾ ಹಿಂದಿನ ಆಟಗಾರರು, ಫುಲ್ ಬ್ಯಾಕ್ಸ್ ಎಂಬ ಇನ್ನೊಂದು ಹೆಸರಿನಿಂದ ಕರಿತಾಯಿದ್ವಿ, ಅದು ಏನಂತೀವಿ, ಸ್ಟೀಫರ್ಸ್ ಅಂತೇಳಿ ಕರಿತಾಯಿದ್ವಿ. ಹಂಗೇರಿಯನ್ನು ಮ್ಯಾಜಿಕ್ ಮ್ಯಾಗರ್ಸ್ ಅಂತೇಳಿ 1954ರಲ್ಲಿ ಗುರುತಿಸಲಾಗಿದೆ. ವಿಶ್ವಕಪ್ ಫುಟ್ಬಾಲ್ ಇತಿಹಾಸದಲ್ಲಿ ಪ್ರಪ್ರಥಮ ಗೋಲು ಹೊಡೆದ ಆಟಗಾರ ಯಾರು? ವಿಶ್ವಕಪ್ ಫುಟ್ಬಾಲ್ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ಗೋಲು ಹೊಡೆದಂತಹ ಆಟಗಾರ ಯಾರಂದರೆ ಲೂಯಿಸ್ ಲಾರೆಂಟ್. ಈಗ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ನೋಡಿದ್ವಿ. ಈಗ ಇದ್ರ ಮೇಲೆ MCQ ಇದೆ ನೋಡಿರಿ. ಫುಟ್ಬಾಲ್ ಕಾರ್ನರ್ ಕಿಕ್ ವಕ್ರರೇಖೆ ಗುರುತಿಸಲು ತ್ರಿಜ್ಯ ಎಷ್ಟಿರಬೇಕು? ಫುಟ್ಬಾಲ್ ಕಾರ್ನರ್ ಕಿಕ್ಗೆ ವಕ್ರರೇಖೆ ನಾವು ಗುರುತಿಸಬೇಕಂದ್ರೆ ಅದ್ರ ತ್ರಿಜ್ಯ ಎಷ್ಟಿರಬೇಕು ಅಂತಂದರೆ ಅದು 3 ಅಡಿ ಅಥವಾ 1 ಮೀಟ್ರ್ ಇರಬೇಕು. ಫುಟ್ಬಾಲ್ ಆಟದಲ್ಲಿ ರಕ್ಷಣಾ ತಂಡದ ಆಟಗಾರರು ಚೆಂಡನ್ನು ಗೋಲ್ ರೇಖೆಯ ಹೊರಗಡೆ ಹೋದಾಗ ಅವಾಗ ಏನು ಮಾಡ್ತೀವಿ? ಕಾರ್ನರ್ ಕಿಕ್ ಅಂದರೆ ಕೊಡ್ತೀವಿ. ಫುಟ್ಬಾಲ್ ಆಟದಲ್ಲಿ ರಕ್ಷಣಾ ತಂಡದ ಆಟಗಾರ ಏನು ಮಾಡ್ತಾನೆ? ಚೆಂಡನ್ನು ಗೋಲ್ ರೇಖೆಯ ಹೊರಗಡೆ ಹೊಡಿತಾನೆ. ಅವಾಗ ಅವ್ರಿಗೆ ಹೊಡೆದಾಗ ಏನು ಮಾಡ್ತೀವಿ ನಾವು? ಅಲ್ಲಿ ಕಾರ್ನರ್ ಕಿಕ್ ಅಂತೇಳಿ ಕೊಡ್ತೀವಿ. ಫುಟ್ಬಾಲ್ ಆಟದ ಅಗಲ, ಫುಟ್ಬಾಲ್ನಲ್ಲಿ ಗೋಲ್ನ ಅಗಲ, ಗೋಲ್ ಮಾಡ್ತೀವಲ್ಲ ಅದರ ಅಗಲ ಮತ್ತು ಎತ್ತರ ಎಷ್ಟಿರ್ತದೆ? ಅಗಲ 24 ಅಡಿ ಅಥವಾ 8.2 ಅಂಥೇಳಿ ಕರಿತೀವಿ. ಮೀಟರ್ ಹೇಳಬೇಕಾದ್ರೆ 7.32. ಹೈಟ್ ಎಷ್ಟಿರ್ತೈತೆ ಅಂತಂದರೆ ಅದು 8 ಅಡಿ ಅಥವಾ 2.44 ಮೀಟರ್ ಇರ್ತೈತೆ. ಫುಟ್ಬಾಲ್ ಆಟದ ಮೈದಾನದ ಆಕಾರ ರೆಕ್ಟ್ಯಾಂಗಲ್ ಅಥವಾ ಆಯತಾಕಾರ. ಫುಟ್ಬಾಲ್ ಆಟದಲ್ಲಿ ಎಷ್ಟು ಜನ ಲೈನ್ ಅಂಪೈರ್ಸ್ ಮುಖ್ಯ ತೀರ್ಪುಗಾರರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ ಅಂದರೆ 2. ಯೂರೋ ಕಪ್ ಯಾವ ಆಟ ಕೊಡ್ತೀವಿ ಅಂದರೆ ಫುಟ್ಬಾಲ್ಗೆ ಕೊಡ್ತೀವಿ. ಫುಟ್ಬಾಲ್ ಒಂದು ಅವಧಿಯ ಸಮಯ ಎಷ್ಟಾಗ್ತದೆ? 45 ನಿಮಿಷ. 45 ನಿಮಿಷದ 2 ಆಡಿಸ್ತೀವಿ. ಬ್ಲ್ಯಾಕ್ ಪಿರಲ್ ಅಂತ ಯಾರನ್ನು ಕರಿತೀವಿ? ಪೀಲಿ ಅವರನ್ನು ಕರಿತೀವಿ. ಫುಟ್ಬಾಲ್ ಆಟದಲ್ಲಿ ಥ್ರೋಯಿಂಗ್ ಇನ್ ಮಾಡುವಾಗ ಆಟಗಾರರು ಚೆಂಡನ್ನು ಮುಟ್ಟುವುದನ್ನು ಹೊರತುಪಡಿಸಿದರೆ ಈ ನಿಯಮಬದ್ಧವಾಗಿ ಯಾರು ಚೆಂಡನ್ನು ಮುಟ್ಟಲು ಅವಕಾಶವಿದೆ? ಗೋಲ್ ಕೀಪರ್ಗೆ ಅವಕಾಶವಿದೆ. ಫುಟ್ಬಾಲ್ ಆಟದಲ್ಲಿ ಗೋಲ್ ಲೈನಿಂದ ಪೆನಲ್ಟಿ ಸ್ಪಾಟ್ಗೆ ಇರುವಂಥ ದೂರ ಎಷ್ಟು? ಫುಟ್ಬಾಲ್ ಆಟದಲ್ಲಿ ಗೋಲ್ ಲೈನಿಂದ ಪೆನಲ್ಟಿ ಸ್ಪಾಟ್ಗೆ ಇರುವಂಥ ದೂರ ಎಷ್ಟಂದರೆ ಅದು 12 ಯಾರ್ಡ್ ಅಥವಾ ಗಜ ಅಂತ ಕರಿತೀವಿ. ಫುಟ್ಬಾಲ್ ಆಟದಲ್ಲಿ ಪಂದ್ಯವೊಂದರಲ್ಲಿ ತಂಡವೊಂದನ್ನು ಮಾಡಬಹುದಂಥ ಆಟಗಾರ ಬದಲಾವಣೆ ಎಷ್ಟು? 3. ಏನಾದರೂ ಆರ್ಡಿನರಿ ಸಾಮಾನ್ಯ ಪಂದ್ಯ ಆಗಿದ್ದರೆ ಅಲ್ಲಿ 5 ಕೂಡ ಮಾಡ್ಕೋಬೋದು. ಫುಟ್ಬಾಲ್ ಆಟದಲ್ಲಿ ಪಂದ್ಯ ಪ್ರಾರಂಭವಾಗುವುದು ಹೇಗೆ ಅಂದರೆ ಕಿಕ್ ಆಫ್ ಮೂಲಕ. ಬಾಯ್ಚುಂಗ್ ಬುಟಿಯಾ ಈ ರಾಜ್ಯದವರು. ಬಾಯ್ಚುಂಗ್ ಬುಟಿಯಾ ಯಾವ ರಾಜ್ಯದವರು ಅಂದರೆ ಅದು ಸಿಕ್ಕಿಂ ರಾಜ್ಯದವರು. 2002ರಲ್ಲಿ FIFA ಸಂಸ್ಥೆ ಸಹಸ್ರಮಾನದ ಆಟಗಾರ ಅಂಥೇಳಿ ಬಿರುದು ಯಾರಿಗೆ ಕೊಟ್ಟಿತ್ತು ಅಂತಂದರೆ PK ಬ್ಯಾನರ್ಜಿ ಅವರಿಗೆ ಕೊಟ್ಟಿತ್ತು. 1280 ಗೋಲ್ 92 ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಿದ ಫುಟ್ಬಾಲ್ ಆಟಗಾರ ಪೀಲೆಯ ಪೂರ್ಣ ಹೆಸರೇನು? ಎಡ್ಸನ್ ಎರೆಂಟಿಸ್ ಡೋ ಸಿಸೋಮೆಂಟೋ. ಹ್ಯಾಂಡ್ ಆಫ್ ಗಾಡ್ ದಿ ಗೋಲ್ ಆಫ್ ಸೆಂಚುರಿ 2 ಅವಿಸ್ಮರಣೀಯ ಗೋಲು ಬಾರಿಸಿದ ಅರ್ಜೆಂಟೀನಾದ ಆಟಗಾರ ಡಿಂಗೋ ಅರಮಂಡೆ ಮರಡೋನಾ. FIFA ಸಂಸ್ಥೆ ನೀಡುವ ವರ್ಷದ ಫುಟ್ಬಾಲ್ ಆಟಗಾರ ಪ್ರಶಸ್ತಿಯನ್ನು 3 ಬಾರಿ ಪಡೆದಿರುವಂತಹ 2 ಆಟಗಾರರಲ್ಲಿ ಫ್ರಾನ್ಸಿನ ಜಿನೇದಿನ್ ಜಿದಾನ್ ಒಬ್ಬರಾದರೆ ಇನ್ನೊಬ್ಬರು ಯಾರು ಅಂತಂದರೆ ಅದು ರೊನಾಲ್ಡೋ ಆಗಿರ್ತಾರೆ. ರೊನಾಲ್ಡ್ ಲೂಯಿಸ್ ನಜೇರಿಯೆ ದಿ ಲಿಮಾ. ನೋಡಿರಿ, FIFA ಸಂಸ್ಥೆ ಏನು ಮಾಡ್ತಿದೆ? ವರ್ಷದ ಫುಟ್ಬಾಲ್ ಆಟಗಾರ ಪ್ರಶಸ್ತಿಯನ್ನು 3 ಬಾರಿ ನೀಡ್ತೈತಿ. ಆ ಪ್ರಶಸ್ತಿಯನ್ನು 3 ಬಾರಿ ಪಡೆದಂತಹ 2 ಆಟಗಾರರಲ್ಲಿ ಕೇಳ್ತಾ ಇದ್ದಾರೆ. ಒಬ್ಬರು ಏನಾಗಿರೋದಕ್ಕೆ ಫ್ರಾನ್ಸಿನ ಜಿನೇದಿನ್ ಜಿದಾನಿ ಆಗಿದ್ದಾರೆ. ಇನ್ನೊಬ್ಬರು ಯಾರು ಹಾಗಾದರೆ ಅಂದರೆ ರೊನಾಲ್ಡೋ. ಇಂಪಾರ್ಟೆಂಟು ಯಾಕೆಂದರೆ ಅಲ್ಲಿ ಕಂಟೆಂಟಲ್ಲೂ ಬಂದಿಲ್ಲ, ಇದು ಇಂಪಾರ್ಟೆಂಟ್. ಫುಟ್ಬಾಲ್ ಆಟವನ್ನು ಈಗೂ ಕರಿತೀವಿ, ಈ ರೀತಿಯೂ ಕರಿತೀವಿ. ಸಾಕರ್ ಅಂತ ಕರಿತೀವಿ, ಕಿಕ್ಕಿಂಗ್ ಗೇಮ್ ಅಂತ ಕರಿತೀವಿ, ಒದೆಯುವ ಆಟ ಅಂತ ಕೂಡ ಕರಿತೀವಿ. ಫುಟ್ಬಾಲ್ ಆಟಕ್ಕೆ ಮೊದಲು ವಿಸ್ತೃತ ವಿವರಣೆ ನೀಡಿದವರು ಅಥವಾ ನಿಯಮ ಕೊಟ್ಟವರು ಯಾರಂದರೆ ವಿಲಿಯಂ ಪಿಟ್ ಸ್ಟೀಫನ್.
ಫುಟ್ಬಾಲ್ ಆಟವನ್ನು ಕಿಕ್ಕಿಂಗ್ ಗೇಮ್ ಅಂತ ಕರೆದವರು ಲಂಡನ್ ಫುಟ್ಬಾಲ್ ಅಸೋಸಿಯೇಷನ್ ಅವರು. ಇಬ್ಬರು ರಕ್ಷಣಾತ್ಮಕ ಆಟಗಾರರು ಇಲ್ಲದಿರುವಂಥ ಸಮಯದಲ್ಲಿ ಎದುರಾಳಿ ಭಾಗದ ಅಂಕಣದಲ್ಲಿ ಹೋಗಿ ಚೆಂಡು ಆಡಿದರೆ. ಇಬ್ಬರು ರಕ್ಷಣಾತ್ಮಕ ಆಟಗಾರರು ಇಲ್ಲದಿರುವಂಥ ಒಂದು ಸಮಯದಲ್ಲಿ ಎದುರಾಳಿದರು ಹೋಗಿ ಏನು ಮಾಡ್ತಾರೆ, ಆ ಒಂದು ಅಂಕಣದಲ್ಲಿ ಚೆಂಡಾಡ್ತಾರೆ. ಚೆಂಡಾಡಿದರೆ ನಿರ್ಣಾಯಕರಾಗಿ ನಿಮ್ಮ ತೀರ್ಪು ಏನಾಗಿರ್ತದೆ ಅಂದರೆ ಆಫ್ ಸೈಡ್ ಸಂಕೇತ ನೀಡಬೇಕಲ್ಲಿ. ಫುಟ್ಬಾಲ್ ಪಂದ್ಯದಲ್ಲಿ ಟೈ ಅಥವಾ ಸಮ ಬಿಡಿಸಲು ಎರಡೂ ತಂಡದ 5 ಮಂದಿ ಆಟಗಾರರಿಗೆ ಪೆನಲ್ಟಿಗಳನ್ನು ನೀಡುವುದು ಯಾವ ರೀತಿ ನೀಡ್ತೀರಿ ಅಂದರೆ ಟೈ ಬ್ರೇಕರ್ ಸಮಯದಲ್ಲಿ ನೀಡ್ತೀವಿ. ಫುಟ್ಬಾಲ್ ಆಟದಲ್ಲಿ ಏನಾದರೂ ಪಂದ್ಯ ಸಮ ಆದರೆ ಅದು ಬಿಡಿಸಬೇಕಾದ್ರೆ ಏನು ಮಾಡ್ತೀವಿ ನಾವು, ಎರಡೂ ತಂಡಕ್ಕೆ 5 ಮಂದಿ ಆಟಗಾರರಿಗೆ ಪೆನಲ್ಟಿಗಳನ್ನು ನಾವು ನೀಡ್ತೀವಿ. ಪೆನಲ್ಟಿಗಳನ್ನು ನೀಡಿ ಏನು ಮಾಡ್ತೀವಿ, ಟೈ ಬ್ರೇಕರ್ ಸಮಯದಲ್ಲಿ ಏನು ಮಾಡ್ತೀವಿ ಅದನ್ನು ನಡೆಸ್ತೀವಿ. ಫಸ್ಟ್ ಸಮ ಆದರೆ ಗೋಲ್ಡನ್ ಗೋಲು, ಆಮೇಲೆ ಅದರಲ್ಲೂ ಸಮ ಆದರೆ ಏನು ಮಾಡ್ತೀವಿ ನಾವು ಟೈ ಬ್ರೇಕರ್ ನಿಯಮ ಅನುಸರಿಸ್ತೀವಿ. ಫುಟ್ಬಾಲ್ ಆಟದಲ್ಲಿ ಕಾಲಮಾಪಕರಾಗಿ ಯಾರು ಕಾರ್ಯನಿರ್ವಹಿಸ್ತಿದ್ದಾರೆ, ಮೊದಲನೇ ರೆಫ್ರಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಜೂಲ್ಸ್ ರಿಮೆ ಟ್ರೋಫಿಯನ್ನು ವಿಶ್ವಕಪ್ನ ಪಂದ್ಯಾವಳಿಯಲ್ಲಿ ಈ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಫುಟ್ಬಾಲ್ಗೆ ಸಂಬಂಧಿಸಿದೆ. ಜೂಲ್ಸ್ ರಿಮೆ ಟ್ರೋಫಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಈ ಕ್ರೀಡೆಗೆ ಸಂಬಂಧಿಸಿದರೆ ಫುಟ್ಬಾಲ್ಗೆ. ಫುಟ್ಬಾಲ್ ಆಟದಲ್ಲಿ ಡಿ ಏರಿಯಾದ ಅಳತೆ ಎಷ್ಟಿರ್ತದೆ 16.50 ಮೀಟರ್ ಇರ್ತೈತೆ. ಫುಟ್ಬಾಲ್ ಚೆಂಡಿನ ತೂಕ ಎಷ್ಟಿರ್ತದೆ ಅಂದರೆ ಅದು 14ರಿಂದ 16 ಔನ್ಸ್ ಇರ್ತೈತೆ. ಏನಾರ ಗ್ರಾಮಲ್ಲಿ ಕೇಳಿದ್ರೆ 396ರಿಂದ 450 ಗ್ರಾಮ್ ಇರ್ತೈತೆ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಫೆಡರೇಷನ್ ಯಾವಾಗ ಪ್ರಾರಂಭ ಆಯ್ತು ಅಂದರೆ 1940ರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಪ್ರಾರಂಭ ಆಗ್ತೈತೆ 21 ಮೇಯಲ್ಲಿ. ಫುಟ್ಬಾಲ್ ಆಟದಲ್ಲಿ ಎರಡೂ ತಂಡಗಳು 90 ನಿಮಿಷಗಳ ಅವಧಿಯ ಆಟದಲ್ಲಿ 15 ನಿಮಿಷಗಳಲ್ಲಿ 2 ಅವಧಿಗಳು ನೀಡುವುದು ಹೀಗಂತ ಕರಿತೀವಿ. ನೋಡಿರಿ, ಫುಟ್ಬಾಲ್ ಆಟದಲ್ಲಿ ಎರಡು ತಂಡಗಳು 90 ನಿಮಿಷಗಳ ಅವಧಿಯ 90 ನಿಮಿಷ ಅಂದರೆ 45 ನಿಮಿಷ ಸೇರಿಸಿದರೆ 95 ನಿಮಿಷ ಅವಧಿಯ ಆಟದಲ್ಲಿ ನೋಡಿರಿ, ಅವಧಿಯ ಆಟದಲ್ಲಿ ಸಮ ಆದರೆ 15 ನಿಮಿಷಗಳ 2 ಅವಧಿಗಳು ನೀಡುವುದು ಏನು ಕೊಡ್ತೀವಿ, ಗೋಲ್ಡನ್ ಗೋಲ್ ಅಂತ ಕೊಡ್ತೀವಿ. ಇಲ್ಲಿ ಅವ್ರೇನು ಮಾಡ್ತಾಯಿಲ್ಲ, ವಿಶ್ರಾಂತಿ ಸಮಯ ಮೆನ್ಷನ್ ಮಾಡ್ತಾಯಿಲ್ಲ. ಟೈ ಬ್ರೇಕರ್ ನಿಯಮದಲ್ಲಿ ಎರಡೂ ತಂಡಗಳು ಸಮವಾದರೆ, ಟೈ ಬ್ರೇಕರ್ ನಿಯಮದಲ್ಲಿ ಎರಡು ತಂಡಗಳು ಸಮ ಆದರೆ ಅಲ್ಲಿ ನೀಡುವುದು ಏನು ನೀಡ್ತೀವಿ ಅಂದರೆ ಸಡನ್ ಡೆತ್ ನಿಯಮ ನೀಡ್ತೀವಿ. ನೋಡಿರಿ, ಸ್ವಲ್ಪ ಎಲ್ಲ ಕನ್ಫ್ಯೂಸ್ ಆಗ್ತಾಯಿವು. ನೋಡಿರಿ, ಫಸ್ಟಿಗೆ 45 ನಿಮಿಷ ಆಡಿದಾಗ ಸಮ ಆದರೆ ಏನು ಮಾಡ್ತೀವಿ, ಗೋಲ್ಡನ್ ಗೋಲ್ ಅಂತೇಳಿ ಕೊಡ್ತೀವಿ 15 ನಿಮಿಷ. ಆಮೇಲೆ ಅಲ್ಲೂ ಕೂಡ ಸಮ ಆದರೆ ಏನು ಮಾಡ್ತೀವಿ, ಟೈ ಬ್ರೇಕರ್ ಕೊಡ್ತೀವಿ, 5 ಕಿಕ್ಗಳನ್ನು ಕೊಡ್ತೀವಿ. ಅಲ್ಲಿ ಸಮ ಆದರೆ ಏನು ಮಾಡ್ತೀವಿ, ಸಡನ್ ಡೆತ್ ಅಂತೇಳಿ ಕೊಡ್ತೀವಿ. ಇವಾಗ ನೋಡಿರಿ, ಫುಟ್ಬಾಲ್ ಆಟದಲ್ಲಿ ಆಟಗಾರ ಎದೆ ಸಂಖ್ಯೆಯಲ್ಲಿ ಪ್ರಾರಂಭ ಆಗ್ತದೆ 1ರಿಂದ 99ವರೆಗೂ ಪ್ರಾರಂಭ ಆಗ್ತದೆ. ಫುಟ್ಬಾಲ್ ಪಂದ್ಯದಲ್ಲಿ ಒಮ್ಮೆ ಬದಲಾಯಿಸಿದ ಆಟಗಾರರು, ಫುಟ್ಬಾಲ್ ಪಂದ್ಯದಲ್ಲಿ ಒಮ್ಮೆ ಬದಲಾಯಿಸಿಕೊಂಡ ಆಟಗಾರರು ಆ ಆಟದಲ್ಲಿ ಇನ್ನೊಂದು ಸರಿ ಒಳಗೆ ಹೋಗುವಂತಿಲ್ಲ. ಫುಟ್ಬಾಲ್ ಪಂದ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಎದುರಾಳಿ ತಂಡದ ಆಟಗಾರರನ್ನು ಹಿಡಿದುಕೊಳ್ಳುವುದು, ತಳ್ಳುವುದು ಮಾಡಿದರೆ ಏನಂತೀವಿ, ಡೈರೆಕ್ಟ್ ಫ್ರೀ ಕಿಕ್ಕನ್ನು ನೀಡ್ತೀವಿ. ಫುಟ್ಬಾಲ್ ಆಟದಲ್ಲಿ ಕ್ರೀಡಾಧಿಕಾರಿಯು ಬಳಸುವ ಕಾರ್ಡ್ಗಳೆಂದರೆ ಕೆಂಪು ಮತ್ತು ಹಳದಿ ಕಾರ್ಡನ್ನು ಬಳಸ್ತಾನೆ. ಇಷ್ಟೇನಾಯಿತು ಈ ಒಂದು ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ಒಂದೇ ಒಂದು ಕ್ಲಾಸಲ್ಲಿ ನಾನು ಮಾಡಿದ್ದೀನಿ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ಗೇಮ್ಸ್ಗೆ ಸಂಬಂಧಪಟ್ಟಂಥ ಹಿಂದೆ ಹಲವಾರು ತರಗತಿಗಳನ್ನು ಮಾಡಿದ್ದೀನಿ. ಯಾರೇನು ಆ ತರಗತಿಗಳು ನೋಡ್ಕೊಂಡು ಒಂದ್ಸರಿ ತರಗತಿಗಳನ್ನು ನೋಡ್ಕೊಳ್ಳಿ. ಸ್ವಲ್ಪ ಈ ಒಂದು ಫುಟ್ಬಾಲ್ ಏನಿದೆ ಅಂದರೆ ಸ್ವಲ್ಪ ತುಂಬ ವಿಷಯ ಇದೆ ಇದರಲ್ಲಿ, ಈ ಒಂದು ಗೇಮ್ಸಲ್ಲಿ. ಹಾಗಾಗಿ ಸ್ವಲ್ಪ ವಿಡಿಯೋ ಇದು ಲೆಂದಿ ಆಗಿದೆ, ಯಾಕೆಂದರೆ ಟೈಮು ಇರೋದೇ ನಮಗೆ ಇವಾಗ ಸ್ವಲ್ಪ ಇದೆ. ಹಾಗಾಗಿ ಸ್ವಲ್ಪ ಲೆಂದಿ ವಿಡಿಯೋ ಆದರೂ ಪರವಾಗಿಲ್ಲ, ಎಲ್ಲ ವಿಷಯವನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.